ಎಲ್ಲ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಅದನ್ನ ಸಮಸ್ಯೆನ ಯಾರು ಸರಿಪಡಿಸ್ತಾರೋ ಅವರಿಗೆ ನನ್ನ ಮತ. ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ನಾವು ಕಳಸಾ ತಾಲೂಕಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಳಸಾ ಜನತೆಯ ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಈಗ ನಾವು ಕಳಸಾಪೇಟೆಯ ಜನರ ಒಂದು ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ಅನಿಸಿಕೆಗಳನ್ನು ಕೇಳೋಣ. ಮೊದಲಿಗೆ ಕಳಸಾ ಎಂಟ್ರಿ, ಈಗ ಕಳಸೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇದ್ದೀವಿ. ಇಂದು ನಾವು ಈಗ ಕಳಸಾ ಟೌನ್, ಈಗ ಇಲ್ಲಿ ಸ್ಥಳೀಯರಾದ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರ ಹತ್ರನೇ ಕೇಳುವ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸಾತ್ವಿಕ್ ಅಧಿಕಾರಿ. ಸರ್, ಈಗ ಲೋಕಸಭಾ ಚುನಾವಣೆ ಬಂತು. ಈ ಸಂದರ್ಭದಲ್ಲಿ ನಿಮ್ಮ ಮತ ಯಾರಿಗೆ? ನನ್ನ ಮತ ಯಾರಿಗೆ ಅನ್ನೋಕ್ಕಿಂತ ಮುಖ್ಯವಾಗಿ ಈ ದೇಶದ ಅಭಿವೃದ್ಧಿಗೆ ಹಾಗೂ ಭದ್ರತೆಗೆ ಯಾರು ಇದಕ್ಕೆ ಒಂದು ಸೂಕ್ತವಾಗಿ ಕಾರ್ಯನಿರ್ವಹಿಸ್ತಾರೋ ಅವರಿಗೆ ನನ್ನ ಮತ. ಯಾಕಂತ ಹೇಳಿದ್ರೆ ಈಗ ಭಾರತ ಆರ್ಥಿಕವಾಗಿ ಮುಂದುವರೆದ ದೇಶವಾಗಿದೆ. ಈಗ ನಾವು ಕಂಪೇರ್ ಮಾಡಿದ್ರೆ ಮೊದಲು ಭಾರತ ಆರ್ಥಿಕವಾಗಿ 10ನೇ ಪೊಸಿಷನ್ ಇತ್ತು, ಈಗ 5th ಪೊಸಿಷನ್ಗೆ ಬಂದಿದೆ. ಈಗ ಅದನ್ನ 3ನೇ ಸ್ಥಾನಕ್ಕೆ ತಲುಪಿಸುವ ಒಂದು ಪ್ರಯತ್ನವನ್ನ ಯಾರು ಬಲಿಷ್ಠವಾಗಿ ಒಂದು ಸಮರ್ಥ ಅಧಿಕಾರಿ ಯಾರಿದ್ದಾರೆ ಅವರಿಗೆ ನನ್ನ ಮತ. ಈಗ ಅದಕ್ಕಿಂತ ಮುಖ್ಯವಾಗಿ ಈಗ ಜನರಿಗೆ ಮೂಲಭೂತ ಅವಶ್ಯಕತೆಗಳಾದ ನೀರು, ಈಗ ರಸ್ತೆ ಆಗಿರ್ಬೋದು, ನೀರಾಗಿರ್ಬೋದು, ಆಹಾರ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಅದು ಮನುಷ್ಯನಿಗೆ ತುಂಬಾ ಅಗತ್ಯ. ಈಗ ಎಷ್ಟೋ ಜನಕ್ಕೆ ಈಗ ಸುಮಾರು ಈಗ ನಗರಗಳಲ್ಲಿ ರಸ್ತೆ ಸರಿ ಇಲ್ಲ, ಕೆಲವರಿಗೆ ವಿದ್ಯುತ್ ಸರಿ ಹೋಗ್ತಾ ಇಲ್ಲ, ಹಾಗೆ ಕೆಲವರಿಗೆ ಕುಡಿಯೋ ನೀರಿನ ಅವಶ್ಯಕತೆ ತುಂಬಾ ಇದೆ. ಆ ಎಲ್ಲ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಅದನ್ನ ಸಮಸ್ಯೆನ ಯಾರು ಸರಿಪಡಿಸ್ತಾರೋ ಅವರಿಗೆ ನನ್ನ ಮತ. ಹಾಗೆ ಈ ದೇಶದ ಭದ್ರತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈ ಭದ್ರತೆ ಈ ದೇಶದ ಈಗ ಹೊರಗಿನ ದೇಶಗಳು ತುಂಬಾ ಭಾರತಕ್ಕೆ ಅಟ್ಯಾಕ್ ಮಾಡ್ತಾನೆ ಇದೆ. ಆ ಭದ್ರತೆ, ಅದಕ್ಕೆ ಯಾರು ಸೂಕ್ತವಾದ ಭದ್ರತೆನ ಒದಗಿಸ್ತಾರೋ, ಅದಕ್ಕೆ ಯಾರು ಶ್ರಮಿಸ್ತಾರೋ ಅವರಿಗೆ ನನ್ನ ಮತ. ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಈಗ ಒಂದು ದೇಶದ ಪ್ರಗತಿಗಾಗಿ ಹಾಗೂ ಜನರ ಸಮಸ್ಯೆಗಳಿಗಾಗಿ ಯಾರು ತಕ್ಷಣ ಸ್ಪಂದಿಸಿ ಅದಕ್ಕೆ ಸೂಕ್ತವಾದ ಪರಿಹಾರ ನೀಡ್ತಾರೆ ಅವರಿಗೆ ನನ್ನ ಮತ ಅಂತ ಹೇಳ್ತೇನೆ. ಹಾಗೆ ಈಗ ನಾವು ಭಾರತ ದೇಶ ಹಿಂದಿನ ಕಂಪೇರ್ ಮಾಡಿದ್ರೆ ಈಗ ತುಂಬಾ ಮುಂದುವರೆದ ದೇಶವಾಗಿದೆ. ಈಗ ಬಾಂಗ್ಲಾದೇಶ ಆಗಿರ್ಬೋದು, ಬ್ರಿಟನ್ ದೇಶ ಆಗಿರ್ಬೋದು, ಆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಈ ಭಾರತ ತುಂಬಾ ಮುಂದುವರೆದ ದೇಶವಾಗಿದೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಭಾರತ ಒಂದು 3ನೇ ಪೊಸಿಷನ್ಗೆ, ಆರ್ಥಿಕತೆಯಲ್ಲಿ 3rd ಪೊಸಿಷನ್ಗೆ ಬರಬೇಕು ಅಂತ ಈಗಿನ ಒಂದು ಯುವಕರಲ್ಲಿ ಒಂದು ಅಭಿಪ್ರಾಯ ಅಂತ ಮೂಡ್ತಾ ಇದೆ. ಹಾಗೆ ಈಗ ನಾನೇ ಕೊನೆಯದಾಗಿ ಎಂತ ಹೇಳುದು ಅಂತ ಹೇಳಿದ್ರೆ, ಈಗಿನ ಒಂದು ಯುವಕರು ಮುಂದಿನ ಒಂದು ಪ್ರಗತಿಗೆ ಒಂದು ಗಮನದಲ್ಲಿ ಇಟ್ಕೊಂಡು ಆ ಪ್ರಗತಿಗೆ ಯಾರು ಸೂಕ್ತವಾದ ವ್ಯಕ್ತಿ, ಸೂಕ್ತವಾದ ನಾಯಕ, ಹಾಗೆ ಬಲಿಷ್ಠವಾದ ಒಂದು ವಿಶ್ವ ನಾಯಕ ಅಂತೇಳಿ ಯಾರನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಮತ ಹಾಕ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ಕೆಲವೊಂದು ಫ್ರೀ ಯೋಜನೆಗಳೆಲ್ಲ ಬಿಟ್ಟಿದ್ದಾರೆ ಸರ್, ಈಗ ಫ್ರೀ ಯೋಜನೆ ಅಂತ ಹೇಳಿ ಅದರ ಬಗ್ಗೆ ನಾನು ಅಷ್ಟೇನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಫ್ರೀ ಯೋಜನೆಯಿಂದ ಕೆಲವರಿಗೆ ಅನುಕೂಲ ಆಗಿದೆ, ಕೆಲವರಿಗೂ ಅನಾನುಕೂಲ ಆಗಿರ್ಬೋದು. ಈಗ ಎಷ್ಟೋ ಕಡೆ ಈಗ ನಾವು ಮೊನ್ನೆ ಟಿವಿಲಿ ನೋಡ್ತಾ ಇದ್ವಿ, ಗ್ರೌಂಡ್ ರಿಪೋರ್ಟ್ ಅಂತ ನೋಡ್ತಾ ಇದ್ವಿ. ಈಗ ಕಾಲೇಜ್ ಸ್ಟೂಡೆಂಟ್ಗಳಿಗೆ ತುಂಬಾ ಸಮಸ್ಯೆ ಆಗಿದೆ. ಈಗ ಕಾಲೇಜಿಗೆ 9 o'clock ಅಂತ ಒಂದು ಕಾಲೇಜಿಗೆ ಹೋಗ್ಬೇಕು ಅಂತಿದ್ರೆ ಅವರು 8 o'clock ಮುಂಚೆ ಮನೆಯಿಂದ ಹೊರಡ್ತಾ ಇದ್ರು. ಈಗ ಹಾಗಲ್ಲ, ಈಗ 6:30, 7ಗೆ ಹೊರಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಫ್ರೀ ಯೋಜನೆಯಿಂದಾಗಿ ಬಸ್ ಫುಲ್ ರಶ್ ಇರುತ್ತದೆ, ಕೆಲವರಿಗೆ ಸೀಟ್ ಸಿಗುದಿಲ್ಲ. ಈಗ ಸ್ಟೂಡೆಂಟ್ಸ್ಗಳು ಬೆಳಿಗ್ಗೆ ಸ್ಕೂಲಿಗೆ ಹೊರಡತ್ತಿಗೆ 8 o'clock ಮನೆಯಿಂದ ಹೊರಡ್ತಾರೆ ಅಂತ ಹೇಳಿದ್ರೆ ಅವ್ರು 9 o'clock ಕಾಲೇಜ್ ರೀಚ್ ಆಗಬೇಕು. ಈಗ ಹಾಗೆ ಆಗುದಿಲ್ಲ, ಫುಲ್ ಬಸ್ ರಶ್ ಇರ್ತದೆ. ಕೆಲವರಿಗೆಲ್ಲ ಬಸ್ ನಿಲ್ಸುದಿಲ್ಲ, ಸೀದಾ ಹೋಗ್ತಿರ್ತಾರೆ. ಕೆಲವರಿಗೆ ಬಸ್ಗೆ ಟಿಕೆಟ್ ಗಿಂತ ಮುಂಚೆ ಈಗ ಅವ್ರಿಗೆ ಬಸ್ ಸೀಟ್ ಸಿಗುದಿಲ್ಲ. ಹಾಗೆ ಈಗ ವಯಸ್ಸಾಗಿರ್ಬೋದು, ಅವರಿಗೆ ಸೀಟ್ ಸಿಗುದೇ ಇಲ್ಲ, ಎಲ್ಲ ಫುಲ್ ಬಸ್ ರಶ್ ಇರ್ತದೆ. ಹಾಗೆ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಪರ್ಯಾಯ ಮಾರ್ಗವಾಗಿ ಏನಾದ್ರು ಮಾಡ್ಬೇಕು ಅಂತೇಳಿ ನನ್ನ ಸರ್ಕಾರ ಇದಕ್ಕೆ ಒಂದು ಸೂಕ್ತ ಒಂದು ಪರ್ಯಾಯ ಮಾರ್ಗ ಮಾಡ್ಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ. ಈಗ ನಮ್ಮ ಉಡುಪಿ ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗೆ ಹೊಸ ಮುಖಗಳೇ ಇಬ್ರು ಆಯ್ಕೆ ಆಗಿದೆ. ಹೌದು, ಇದ್ರ ಬಗ್ಗೆ ಅನಿಸಿಕೆ ನಿಮ್ಮ? ಈಗ ಮೊದಲನೇದಾಗಿ ಎಂತ ಹೇಳ್ಬೇಕು ಅಂತೇಳಿ, ಈಗ ಯಾರ್ದೋ ಒಂದು ವ್ಯಕ್ತಿ ಹೆಸರು ಇಟ್ಕೊಂಡು ಮತ ಚಲಾಯಿಸಬಾರ್ದು. ಅಂದ್ರೆ ತಾನು ಆ ಕ್ಷೇತ್ರದಲ್ಲಿ ಒಂದು ಅಭ್ಯರ್ಥಿಯಾಗಿ ಆ ಕ್ಷೇತ್ರಕ್ಕೆ ಏನು ಸಮಸ್ಯೆ ಇದೆ, ಆ ಕ್ಷೇತ್ರದಲ್ಲಿ ಜನರಿಗೆ ಏನು ಸಮಸ್ಯೆ ಇದೆ ಅದನ್ನ ಫಸ್ಟ್ ಸರಿ ಮಾಡ್ಬೇಕು. ಅವರು ಫಸ್ಟ್ ಅಧಿಕಾರದ ಆಸೆಗೆ ಇದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು, ಜನರ ಸಮಸ್ಯೆನ ಸ್ಪಂದಿಸಬೇಕು. ಈಗ ಹಿಂದಿನ ಒಂದು ಎಲೆಕ್ಷನ್ ಆದ್ಮೇಲೆ ಈಗ ಒಬ್ರು MP ಆಗಿ ಸೆಲೆಕ್ಟ್ ಆಗಿದ್ರು. ಅವರು 5 ವರ್ಷ ಚುನಾವಣೆ ಆದ ನಂತರ 5 ವರ್ಷಗಳ ಹಿಂದೆ ಅವ್ರು ಈ ಕ್ಷೇತ್ರಕ್ಕೆ ಬರ್ಲಿಲ್ಲ.
ಹಾಗಾಗಿ ಅವರ ಬಗ್ಗೆ ಸುಮಾರು ಅಸಮಾಧಾನ ಉಂಟು. ಹಾಗಾಗಿ ಈಗ ಹೊಸ ಕ್ಯಾಂಡಿಡೇಟ್ ಏನು ಸೆಲೆಕ್ಟ್ ಆಗಿದ್ದಾರೆ ಅವರು ಹಿಂದಿನ MP ಏನು ಮಾಡಿದ್ದಾರೆ ಆ ಸಮಸ್ಯೆನ ಎಲ್ಲ ಸರಿಪಡಿಸಿ ಅವರು ಯಾರು ಏನು ಮಾಡಿದ್ದಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಸರಿಸಮನಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಾಗೆ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಯನ್ನ ತಲೆಯಲ್ಲಿ ಇಟ್ಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಬೇಕು, ಹಾಗೆ ದೇಶದ ಅಭಿವೃದ್ಧಿ ಕೂಡ ಶ್ರಮಿಸಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಇಂದು ಕಳಸಪೇಟೆಯ ಇಲ್ಲೊಬ್ಬರು ಹಿರಿಯ ನಾಗರಿಕರಾದ ಅಂಬರೀಷ್ ಭಟ್ ಅವರು ಇದ್ದಾರೆ. ಬನ್ನಿ ಅವರ ಹತ್ರ ಒಂದು ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ಅನಿಸಿಕೆಗಳನ್ನು ಕೇಳೋಣ. ಬನ್ನಿ. ನಮಸ್ಕಾರ ಅಂಬರೀಷ್ ಭಟ್ರಿಗೆ. ತಮ್ಮ ಹೆಸರು ಸರ್? ಪಿ ಅಂಬರೀಷ್ ಭಟ್ಟ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಹೌದು. ಯಾರು ಆಯ್ಕೆ ಆಗ್ಬೋದು? ರಾಹುಲ್ ಆಗ್ಬೋದಾ ಅಲ್ಲ ಮೋದಿ ಆಗ್ಬೋದಾ? ನಿಮ್ಮ ಅನಿಸಿಕೆ? ನನ್ನ ಅಭಿಪ್ರಾಯ ಹೇಳಿದರೆ ರಾಹುಲ್ಗೂ ಮತ್ತು ಮೋದಿಗೂ ಯಾವ ಥರ ಹೋಲಿಕೆ ಮಾಡೋದು ನಿಮ್ಮ ದೊಡ್ಡ ತಪ್ಪಾಗಿದೆ. ಹೋಲಿಕೆ ಮಾಡುವಷ್ಟು ರಾಹುಲ್ ಬೆಳಿಲಿಲ್ಲ, ಮೋದಿ ಆ ರೇಟಿಗೆ ಇಳಿಸ್ಬೇಡಿ ದಯವಿಟ್ಟು. ನಮ್ಮ ಮೋದಿನೇ ಬೇಕು. ಹೊಸ ಮುಖಗಳು ಬಂದಿದೆ ಸರ್. ಈಗ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಗೆ ಹೌದು. ಹೊಸ ಮುಖಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರ ಅನಿಸಿಕೆಗಳು ಸರ್ ನಿಮ್ದು? ನಿಸ್ವಾರ್ಥ, ಲಂಚ ರಹಿತ, ಭ್ರಷ್ಟಾಚಾರ ರಹಿತ, ಸರಳ ವ್ಯಕ್ತಿ ಶ್ರೀನಿವಾಸ್ ಪೂಜಾರಿ. ಅವರು BJP ನಿಂತಿದ್ದಾರೆ, ಅಂದರೆ ಮೋದಿಯ ಪರವಾಗಿ ಅವರು ನಿಂತಿದ್ದಾರೆ. ಮೋದಿ ಓಟ್ ಹಾಕೋದು ಒಂದೇ, ಶ್ರೀನಿವಾಸ್ ಪೂಜಾರಿ ಓಟ್ ಹಾಕೋದು ಒಂದೇ. ಅದಕ್ಕೂ ನಾವು ಶ್ರೀನಿವಾಸ್ ಪೂಜಾರಿ ಓಟ್ ಹಾಕ್ತೀವಿ, ಅಂದರೆ BJP ಓಟ್ ಹಾಕ್ತೀವಿ. ಈಗ ಮೊದಲೆಲ್ಲ MP-ಗಳೆಲ್ಲ ಇದ್ರು ಸರ್, ಏನೆಲ್ಲ ಇಲ್ಲಿ ನಮ್ಮ ಜಿಲ್ಲೆಗೆ ಏನೆಲ್ಲ ಸೌಕರ್ಯ ಬೇಕು ಅದು ಮಾಡಿದ್ದಾರೆ ಸರ್. ಯಾಕೆ ಅವರು? ಖಂಡಿತ ಮಾಡಿದ್ದಾರೆ, ಆದರೆ ಅವರು ಪ್ರಚಾರ ಆಗಲಿಲ್ಲ. ಪ್ರಚಾರ ಆಗೋಗಿಂತ ಮುಂಚೆ ಮಾಡಿದ್ದಾರೆ. ಮತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ಮೋದಿ ಮೆಚ್ಚುವಂಥ ಕೆಲಸವನ್ನು ಮಿನಿಸ್ಟರ್ ಆಗಿ ಮಾಡಿದ್ದಾರೆ. ಅದು ಸಾಮಾನ್ಯ ಜನರಿಗೆ ಅರ್ಥ ಆಗಲಿಲ್ಲ, ಮತ್ತು ಊರಿಗೆ ಬರಲಿಲ್ಲ ಅಂತ ಒಂದೇ ಕಂಪ್ಲೇಂಟ್ ಹೇಳ್ತಾರೆ ವಿನ ಇಷ್ಟು ದೊಡ್ಡ ಜಿಲ್ಲೆಯಲ್ಲಿ 2 ಜಿಲ್ಲೆ ಸೇರಿಸಿ ನಾವು ಕೆಲಸ ಮಾಡೋದ್ರ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಗಳಿಗೆಗೂ ಬರಲಿಕ್ಕಾಗಲ್ಲ. ಆದರೆ ಶೋಭಾ ಕನ್ನಡ ಪ್ರಜಾ ಪರವಾಗಿ ಮಾತಾಡೋದಲ್ಲ, ಅವ್ರಿಗಿಂತ ಶ್ರೀನಿವಾಸ್ ಬೇರೆ ಎಷ್ಟು ಆದೀತು. ಈಗ ಫ್ರೀ ಯೋಜನೆಗಳನ್ನೆಲ್ಲ ಬಿಟ್ಟಿದ್ದಾರೆ ಸರ್. ಈಗ ಇದ್ರ ಅನಿಸಿಕೆ ಏನು ಸರ್? ಈಗ ಅವರು ಬಿಟ್ಟಿವಾಗಿ ಒಂದು ಜಾಬಿನ ತೆಗೆದು ಇನ್ನೊಂದು ಜಾಬಿ ಹಾಕಿದ್ದು. ನನ್ನ ಹಣ ನನ್ನ ಹೆಂಡತಿ ಕೊಟ್ಟಿದ್ದು ಅಷ್ಟೇ, ಮತ್ತೇನಿಲ್ಲ ಅದರಲ್ಲಿ. ಈಗ ಕೆಲವರಿಗೆ ಬರ್ತಾ ಇಲ್ಲ ಅಮೌಂಟು, ಕೆಲವರಿಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. 70% ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ, 30% ಮಾತ್ರ ಬರ್ತಾ ಇದೆ. ಕಳಸಲ್ಲಿ 1800 ಚಿಲ್ಲರೆ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ. ಈಗ ನಮ್ಮ ಜೊತೆ ಹೋಟೆಲ್ ಮಾಲೀಕರಾದ ಸ್ವಾಮಿ ಪ್ರಸಾದ್ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ಈಗ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಆಗ್ಬೋದು ಸರ್? ನಮಗೆ BJP ಆಗ್ಬೋದು. ದೇಶಕ್ಕೋಸ್ಕರ, ನಮ್ಮ ದೇಶ ಸುಭದ್ರೆಗೋಸ್ಕರ ನಮಗೆ BJPನೇ ಆಗಬೇಕು. ಒಳ್ಳೆ ನಾಯಕತ್ವ ಇದೆ, ಮೋದಿ ಅಂತ ನಾಯಕತ್ವ ಬೇಕು. ಹಾಗಾಗಿ ನಮಗೆ BJPನೇ ಆಗ್ಬೋದು. ಈಗೆಲ್ಲ ಈಗ ಕಾಂಗ್ರೆಸ್ ಅಂತ ಕೆಲವರು ಹೇಳ್ತಿದ್ದಾರೆ, ಕೆಲವರು BJP ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಅವರು ಎಲ್ಲ ಫ್ರೀ ಯೋಜನೆ ಎಲ್ಲ ಬಿಡ್ತಾ ಇದ್ದಾರೆ ಸರ್. ಇದರ ಅನಿಸಿಕೆ ಸರ್ ನಿಮ್ಮ? ಫ್ರೀ ಯೋಜನೆ ಯಾರಿಗೆ ಸಿಕ್ಕಿದೆ ಅಂತ ಆಗಬೇಕಲ್ಲ. 1 ತಿಂಗಳು ಬಂದರೆ 4 ತಿಂಗಳು ಬಂದಿರಲ್ಲ. ಆ 2,000 ಕೊಡೋ ಬದಲಿಗೆ ಬಡವರಿಗೆ ಆಸ್ಪತ್ರೆ ಧರ್ಮಕ್ಕೆ ವ್ಯವಸ್ಥೆ ಮಾಡ್ಬೋದು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೋದು. ಈ ಧರ್ಮಕ್ಕೆ ನಮ್ಮದೇ ದುಡ್ಡು ತೆಗೆದು ನಮಗೆ ಕೊಡೋದವರು. ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ, ಅಲ್ಲಿ ಕೊಡ್ತಾರೆ ಅಷ್ಟೇ. ಅದರಲ್ಲಿ ಏನಿದೆ, ಬೇರೆ ಏನೂ ಇಲ್ಲ. ಈಗ ಕೆಲವರಿಗೆಲ್ಲ ಅಮೌಂಟೇ ಬರ್ತಾ ಇಲ್ಲ ಅಂತ ಒಂದು. ಹೌದು ಸರ್, ನಮಗೂ ಏನು ಬರ್ತಾ ಇಲ್ಲ. ನಮ್ಗೆ ಅಕ್ಕಿನೂ ಬರ್ತಿಲ್ಲ, ದುಡ್ಡು ಬರ್ತಾ ಇಲ್ಲ. ನಮ್ಮ ಫ್ಯಾಮಿಲಿ ತುಂಬ ಜನ BPL ಕಾರ್ಡ್ ಅವರು ಇದ್ದಾರೆ, ಯಾರಿಗೂ ಏನು ಸೌಲಭ್ಯ ಸಿಗ್ತಾ ಇಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟೇ ಅವರು. ಈಗ ನಮ್ಮ ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಹೊಸ ಮುಖಗಳೇ ಬಂದಿದ್ದಾವೆ. ಇಬ್ಬರು ಯಾರು ಆಯ್ಕೆ ಆಗ್ಬೋದು? ನಮಗೆ ಕೋಟ ಶ್ರೀನಿವಾಸ್ ಪೂಜಾರಿ ಆಗ್ಬೋದು. ಜಯಪ್ರಕಾಶ್ ಹೆಗಡೆ ಹೊಸ ಮುಖ ಅಲ್ಲ, ಒಂದ್ಸತಿ ಇಲ್ಲಿ ಗೆದ್ದವರು. ಗೆದ್ದ ಮೇಲೆ ಅವರು 3-4 ಪಾರ್ಟಿ ಚೇಂಜ್ ಮಾಡಿದ್ದಾರೆ. ಅಂಥವ್ರು ನಮ್ಗೆ ಬೇಡ, ನಮ್ಮ ನಿಷ್ಠೆ ಇರೋರು ಬೇಕು. ಈಗ ಮೊದಲು ಇದು MP ಆದವರು ಏನೆಲ್ಲ ಮಾಡಿದ್ದಾರೆ ಸರ್ ನಮ್ಮ ಜಿಲ್ಲೆಗೆ? ನಮ್ಮ ಜಿಲ್ಲೆಗೆ ಕೆಲಸ ಮಾಡಿದ್ದಾರೆ, ಆದರೆ ಏನಂದ್ರೆ ಜನಗಳ ಕೈಗೆ ಸಿಗ್ತಿರ್ಲಿಲ್ಲ. ಆದರೆ ಕೆಲಸ ಆಗಿದೆ ನೋಡಿ. ಕೋಟೆಯೊಳೆ ಬ್ರಿಡ್ಜ್ ಆಗಿದೆ, ಹೊರನಾಡು ಬ್ರಿಡ್ಜ್ ಆಗಿದೆ, ಮತ್ತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ತುಂಬಾ ಕಡೆ ಕಾಂಕ್ರೀಟ್ ರೋಡ್ ಎಲ್ಲ ಆಗಿದೆ. ಕೆಲಸ ಮಾಡಿದ್ದಾರೆ, ಆದರೆ ಏನಂದ್ರೆ ಜನಗಳ ಕೈ ಸಿಗ್ತಿರ್ಲಿಲ್ಲ. ಹಂಗಾಗಿ ಜನಗಳಿಗೆ ಒಂಚೂರು ಬೇಜಾರಿದೆ ಅವ್ರ ಮೇಲೆ. ಶ್ಯಾಮ್ ಪ್ರಸಾದ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಕಳಸಪೇಟೆಯ ವಾಚ್ ಅಂಗಡಿ ಅವರಿಗೆ ಇಲ್ಲಿ ಅವರ ಮಾಲೀಕರ ಇದ್ದಾರೆ, ಅವ್ರ ಹತ್ರ ನೇರ ಸಂದರ್ಶನ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಸರ್? ತನ್ವೀರ್. ಸರ್, ಈಗ ಲೋಕಸಭಾ ಚುನಾವಣೆ ಬಂತು. ಈ ಸಂದರ್ಭದಲ್ಲಿ ಯಾರು ಆಯ್ಕೆ ಆಗ್ಬೋದು ಸರ್ ನಿಮ್ಮ ಅನಿಸಿಕೆ?
ಕ್ಷೇತ್ರದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಒಳ್ಳೆ ಘಟಾನುಘಟಿ ಅಭ್ಯರ್ಥಿಗಳೇ ಇದ್ದಾರೆ. ಬಿಜೆಪಿಯಿಂದ ಕೋಟ ಶ್ರೀನಿವಾಸ್, ಮತ್ತು ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ ಅವರು. ಲಾಸ್ಟ್ ಟೈಮ್ ನಮ್ಮದು MP ಇದ್ದರು ಶೋಭಾ ಕರಂದ್ಲಾಜೆ ಅಂತ ಹೇಳಿ, ಅವರು ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಇದ್ರ ಹಿಂದೆ ಜಯಪ್ರಕಾಶ್ ಹೆಗಡೆ ಅಂತ ಇದ್ರು, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. 2014 ಯಾವುದೋ ಇದರಲ್ಲಿ ಇಯರಲ್ಲಿ. ನನ್ನ ಅನಿಸಿಕೆ ಜಯಪ್ರಕಾಶ್ ಹೆಗಡೆ ಬಂದರೆ ಒಂದು ಒಳ್ಳೇದಾಗ್ಬೋದು ಅನಿಸುತ್ತೆ. ಈಗ ಕಾಂಗ್ರೆಸ್ ಇಂದ ಕೆಲವರಿಗೆಲ್ಲ ಫ್ರೀ ಯೋಜನೆಗಳು ಬಿಟ್ಟು ಯಾರಿಗೆಲ್ಲ ಬೆನಿಫಿಟ್ ಆಗಿದೆ, ಯಾರಿಗೆ ಸಿಕ್ಕಿಲ್ಲ ಸರ್? ನಮಗೆಲ್ಲ ಬೆನಿಫಿಟ್ ಆಗಿದೆ. ಮತ್ತು ನನ್ನ ಪ್ರಕಾರ ಒಂದು 80% ಜನಗಳಿಗೆ ಒಂದು ಬೆನಿಫಿಟ್ ಬಂದಿದೆ, ಅದು ಒಳ್ಳೇದಾಗಿದೆ. ಕೆಲವರಿಗೆಲ್ಲ ಬಂದೇ ಇಲ್ಲ ಅಂತ ಹೇಳ್ತಾರೆ, ಅಮೌಂಟ್ ಬಂದಿಲ್ಲ, ಬಸ್ ಬಂದಿಲ್ಲ ಅಂತ ಹೇಳಿದ್ರೆ ಕೆಲವ್ರದ್ದು ಈ ಡಾಟಾ ಎಂಟ್ರಿ ಆಧಾರ್ ಕಾರ್ಡ್ ಅಪ್ಡೇಟ್ ಇದರಿಂದ ತಗೊಳ್ಳಿಲ್ಲ. ಮತ್ತೆ ಕೆಲವೊಂದು ಕಾರಣಗಳು ಇರ್ಬೋದು, ಬಂದಿಲ್ಲ, ಒಂದು ಲೇಟ್ ಆಗಿದೆ ಅಂತ ಒಂದು ಅನಿಸಿಕೆ. ಈಗ ಮುಂದೆ ಯಾರು ಬರ್ಬೋದು PM? ಕೇಂದ್ರ ರಾಹುಲ್ ಆಗ್ಬೋದಾ ಅಲ್ಲ ಮೋದಿ ಆಗ್ಬೋದಾ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ರಾಹುಲ್ ಗಾಂಧಿ ಆಗ್ಬೇಕು. ಯಾಕಂತ ಹೇಳಿದ್ರೆ ಈಗಿಂದ ಯೂತ್ ಮತ್ತೆ ಈಗಿಂದ ಡೆಮೋಕ್ರಸಿ ನೋಡಿದ್ರೆ ಭಾರಿ ಆಧಾರವಾಗಿದೆ. ರಾಹುಲ್ ಬರ್ಬೇಕಂತ ಆಸೆ. ಓಕೆ, ಥ್ಯಾಂಕ್ ಯು ಸರ್. ಕಳಸದಲ್ಲಿ ನಮ್ಮ ಮೊಬೈಲ್ ಶಾಪಿನ ಮಾಲೀಕರಾದ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೇಳುವ. ಸರ್, ಈಗ ಈ ಲೋಕಸಭಾ ಚುನಾವಣೆ ಆಗ್ತಾ ಇದೆ ಸರ್, ಯಾರ ಅಭ್ಯರ್ಥಿ ಆಗ್ಬೋದು ನಿಮ್ಮ ಅನಿಸಿಕೆಗಳು? ಅಭ್ಯರ್ಥಿಯೋ ಅಥವಾ ದೇಶವೋ? ದೇಶ. ದೇಶವೋ ನಿಮಗೀಗ ಕೇಳಿದ್ರೆ, ಎಕ್ಸಾಂಪಲ್ ನಿಮಗೆ ಕೇಳಿದ್ರೆ, ಈಗ ದೇಶ ಬೇಕಾ, ನಮಗೆ ಜಾತಿ ಪ್ರೇಮ ಬೇಕಾ, ಅಥವಾ ಅಭ್ಯರ್ಥಿ ಬೇಕಾ? ನಮಗೆ ದೇಶ ಬೇಕು ಸರ್. ದೇಶ ಬೇಕು. ಆಗಿರುವಾಗ ನಾವೇನ್ ಮಾಡ್ಬೇಕು? ಈಗ ದೇಶ ಬೇಕು ಅಂತ ಹೇಳಿದ್ರೆ ನಮಗೆ ಮೋದಿ ಬರಬೇಕು. ಯಾಕಂದ್ರೆ ಮೋದಿನ ಚೀನಾದವರೇ ನೋಡ್ತಿದ್ದಾರೆ, ಸೋಲ್ಸ್ಬೇಕು, ಮೋದಿ ಬರಬಾರ್ದು ಅಂತೇಳಿ. ಯಾಕೆ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಿದೆ ಅಂತೇಳಿ ಅವರು ಇದ್ ಮಾಡ್ತಿದ್ದಾರೆ ಅಲ್ವಾ. ಆಗಿರುವಾಗ ಮೋದಿ ಬರಲೇಬೇಕು, ಹಾಗಾಗಿ ಮೋದಿ ಓಟ್ ಹಾಕ್ತೀವಿ. ಸರ್, ಈಗ ಕಾಂಗ್ರೆಸ್ ಅಲ್ಲಿ ಕೆಲವರು ಹೇಳ್ತಾರೆ ರಾಹುಲ್ ಬರ್ಬೇಕು, ಕೆಲವರು ಮೋದಿ ಬರ್ಬೇಕು ಅಂತ ಹೇಳಿ. ಓಕೆ, ರಾಹುಲ್ ಬರಬಾರ್ದು ಅಂತಲ್ಲ, ಆದ್ರೆ ಈ ಸಲ ಮೋದಿ ಬರಲೇಬೇಕು. ಯಾಕಂದ್ರೆ ಆ ಅಭಿವೃದ್ಧಿಗಳು ಅಷ್ಟು ಹೋಗ್ತಾ ಇದೆ ಸ್ಪೀಡಲ್ಲಿ. ಎಕ್ಸಾಂಪಲ್ ನಿನ್ನೆ ಪೇಪರ್ ನೋಡಿ, ಪೇಪರಲ್ಲೇ ಬಂದಿದೆ, ಚೈನಾದವರು ಏನ್ ಮಾಡ್ತಿದ್ದಾರೆ, ಚೈನಾದವರೇ ಇದ್ ಮಾಡ್ತಿದ್ದಾರೆ ಬರಬಾರ್ದು ಮೋದಿ ಅಂತೇಳಿ. ಯಾಕಂದ್ರೆ ಮೋದಿ ಬಂದ್ರೆ ದೇಶ ತುಂಬಾ ಅಭಿವೃದ್ಧಿ ಆಗುತ್ತೆ ಅಂತೇಳಿ. ಆಗಿರುವಾಗ ನಾವು ಅದನ್ನ ಏನ್ ಮಾಡ್ಬೇಕು? ಅಭಿವೃದ್ಧಿ ಆಗ್ಬೇಕಲ್ವಾ ನಮ್ಮ ದೇಶ, ಹಾಗಾಗಿ ಮೋದಿಗೆ ಹಾಕ್ಲೇಬೇಕು ನಮಗೆ. ಈಗ ನಮ್ಮ ಉಡುಪಿ ಕ್ಷೇತ್ರ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹೊಸ ಮುಖಗಳೇ ಬಂದಿದ್ದಾರೆ ಅಭ್ಯರ್ಥಿಗಳು. ನಿಮ್ಮ ಪ್ರಕಾರ? ಜಯಪ್ರಕಾಶ್ ಹೆಗಡೆ, ಇನ್ನೊಂದು ಇವರು ನಮ್ಮ ಕೋಟ ಶ್ರೀನಿವಾಸ್ ಅವ್ರದ್ದು ಹೆಸರು ಚೆನ್ನಾಗಿದೆ. ಜಯಪ್ರಕಾಶ್ ಹೆಗಡೆ ಅವರು ಚೆನ್ನಾಗಿದೆ. ಆದ್ರೆ ಅದರಲ್ಲಿ ಎರಡರೂ ಅವರು ಚೆನ್ನಾಗಿದ್ದಾರೆ. ಅದರಲ್ಲಿ ಸ್ವಲ್ಪ ಚಾಯ್ಸ್ ಮಾಡ್ಬೇಕು, ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ನಮಗೆ ಮೋದಿ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೋಟ ಪೂಜಾರಿ ಬೇಕು, ನಮಗೆ ಶ್ರೀನಿವಾಸ್ ಪೂಜಾರಿ ಅವರೇ ಬೇಕು. ಈಗ ಕೆಲವೊಂದು ಯೋಜನೆಗಳನ್ನೆಲ್ಲ ಬಿಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ತುಂಬಾ ಕಡು ಬಡವರಿಗೆ ಚೆನ್ನಾಗಿದೆ. ಯಾಕಂದ್ರೆ ನಾವು ನೋಡ್ತೀವಿ, ಇಲ್ಲಿ ಬಸ್ಸಲ್ಲಿ ನೋಡ್ತೀವಿ, ಟೂರಿಸ್ಟ್ ಬರ್ತಾರೆ, ಒಬ್ರೊಬ್ರು ಯಾವುದೂ ಇಷ್ಟು ತನಕ ಬಂದಿರಲ್ಲ ಯಾವ ಕಾರಣಕ್ಕೂ ತಿರ್ಗಾಕೆ ಅಂತ ತುಂಬಾ ಕಡು ಬಡವರಿದ್ದಾರೆ. ಅವ್ರು ಬಂದು ತುಂಬಾ ಇಲ್ಲ ಅಂತಲ್ಲ, ಹಾಳಾಗಿದೆ ಅಂತಲ್ಲ, ತುಂಬಾ ಒಳ್ಳೇದು ಆಗಿದೆ ಅಂತಲ್ಲ, ಅವರಿಗೆ ಉಪಯೋಗ ಆಗಿದೆ. ಆದ್ರೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಾಕಿ ಜನಗಳಿಗೆ ತೊಂದರೆ ಆಗಿದೆ. ಯಾಕಂದ್ರೆ ಈಗ ತುಂಬಾ ಜನ ತುಂಬಾ ಸೇರ್ಕೊಂಡು ಬಸ್ಸಲ್ಲಿ ಒಬ್ಬ ಅರ್ಜೆಂಟ್ ಯಾರಿಗೆ ಹೋಗ್ಬೇಕು, ಅವನು ಹೋಗಕ್ಕಾಗಲ್ಲ ಅವನಿಗೆ ಅಲ್ವಾ. ಕರೆಕ್ಟ್. ಮತ್ತೆ ಎಲ್ಲರಿಗೂ ಫ್ರೀ ಅಗತ್ಯ ಇಲ್ಲ. ಈಗ ಸಾಧಾರಣವಾಗಿ ಎಲ್ಲರೂ ಒಬ್ಬ 300 ರೂಪಾಯಿ ದುಡಿಯೋನು ಜೀವನದಲ್ಲಿ, ಎಲ್ಲರಿಗೂ ಫ್ರೀ ಅಗತ್ಯ ಇಲ್ಲ. ಫ್ರೀ ಎಲ್ಲ ಕೊಡೋರಿಗೆ ಕೊಡ್ಲಿ, ಯಾರಿಗೆ ತುಂಬಾ ಕಡು ಬಡವರೇ ಅವರಿಗೆ ಕೊಡ್ಲಿ, ಎಲ್ಲರಿಗೂ ಕೂಡ ಅಗತ್ಯ ಇಲ್ಲ. ಯಾಕಂದ್ರೆ ದೊಡ್ಡವನು ತಗೊಂಡಿದ್ದಾನೆ, ಸಣ್ಣವನು ತಗೊಂಡಿದ್ದಾನೆ. ಅದ್ರ ಬದಲು ಅಭಿವೃದ್ಧಿ ಮಾಡ್ಲಿ, ಸ್ವಲ್ಪ ದೇಶದ ಬಗ್ಗೆ ಗಮನ ಕೊಡ್ಲಿ. ಈಗ ಇಲ್ಲೆಲ್ಲ ಕೆಲವು ಇದು 2000 ರೂಪಾಯಿ ಆಗ್ಲಿ, ಈಗ ವಿದ್ಯುತ್ ಬಿಲ್ ಆಗ್ಲಿ, ರೇಷನ್ ಇಂದ ಆಗ್ಲಿ, ಕೆಲವು ಅಮೌಂಟ್ ಈಗ 3 kg ಅಕ್ಕಿ ಕೊಟ್ರೆ ಕೆಲವ್ರದ್ದು ಸ್ವಲ್ಪ ಅಮೌಂಟ್ ಬರುತ್ತೆ ಅಂತ, ಕೆಲವರಿಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ. 2000 ರೂಪಾಯಿನೂ ಅಷ್ಟೇ, ಕೆಲವರಿಗೆಲ್ಲ ಬರ್ತಾ ಇಲ್ಲ. ಒಂದ್ಸಲ ಬಂದಿದೆ, ಮತ್ತೆ ಬಂದೇ ಇಲ್ಲ ಅಂತ ಹೇಳಿ. ಅದು ಏನು ಮಾಡಕ್ಕಾಗದು, ಅಧಿಕಾರಿಗಳದ್ದು ಮತ್ತೆ ರಾಜಕೀಯದ ಎಲ್ಲ ಇರುತ್ತಲ್ವಾ, ಅದ್ರ ಬಗ್ಗೆ ಅದನ್ನ ನಾವೆಲ್ಲ ಹೇಗೆ ಅಂತ ಹೇಳೋಣ ಅಲ್ವಾ. ಒಬ್ಬೊಬ್ರು ತುಂಬಾ ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ, ನಮಗೆ ಅದ್ರ ಬಗ್ಗೆ ಎಲ್ಲರಿಗೂ ಬರ್ಬೇಕು ಅಂತಲೂ ಇಲ್ಲ. ಯಾಕಂದ್ರೆ ಅದನ್ನ ಹೇಳಿದಲ್ಲ, ಎಲ್ಲರೂ ಕಡು ಬಡವರು ಇಲ್ಲ. ಅದು ನಮ್ಮ ಮಲೆನಾಡು ಇದರಲ್ಲಿ ಪರವಾಗಿಲ್ಲ, ಸಾಧಾರಣವಾಗಿ ಎಲ್ಲರೂ ದುಡಿಯೋರೆ, ಎಲ್ಲರಿಗೂ ಒಂದು 300 ರೂಪಾಯಿ ಸಂಬಳ ಅನ್ನೋದು ಇದೆ. ಈಗ ಕಳಸ ನಾವು ಭಾಗದಲ್ಲಿ ಈಗ ಕೆಲವರೊಂದು ಸಂದರ್ಭದಲ್ಲಿ ಜನರ ಹತ್ರ ಕೇಳಿದಾಗ ಈ ಫ್ರೀ ಯೋಜನೆ ಮಾಡೋಕ್ಕಿಂತ ಈ ಹಾಸ್ಪಿಟಲ್ ಆಗ್ಲಿ, ಎಜುಕೇಶನ್ ಫ್ರೀ ಆಗ್ಲಿ, ಅದೆಲ್ಲ ಮಾಡ್ಬೋದು ಅಂತ ನಿಮ್ಮ ಅನಿಸಿಕೆ, ಅದು ಒಳ್ಳೇದಾ ಸರ್? ಕರೆಕ್ಟ್ ಅದು ತುಂಬಾ ಕರೆಕ್ಟ್ ಅದು. ಯಾಕಂದ್ರೆ ಒಬ್ಬ ಎಜುಕೇಶನ್ಗೆ ತುಂಬಾ ಮಕ್ಕಳಿಗೆ ಇರಲ್ಲ ಅಮೌಂಟ್ ಎಲ್ಲ ಕಟ್ಟಕ್ಕೆ. ಆಮೇಲೆ ಹಾಸ್ಪಿಟಲ್ ಅಂತೂ ಭಾರಿ ಉಪಯೋಗ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಫ್ರೀ ಗೌರ್ಮೆಂಟ್ ಅಂತ ಒಂದು ಹಾಸ್ಪಿಟಲ್ ಮಾಡಿದ್ರೆ. ಆದ್ರೆ
ಈಗ ನೋಡಿ ನಮ್ಮ ಕಳಸದಲ್ಲಿ ಎಕ್ಸಾಂಪಲ್, ಒಬ್ರಿಗೊಂದು ಹಾರ್ಟ್ ಅಟ್ಯಾಕ್ ಆಯ್ತಾ ಏನೋ ಆಯ್ತು, ಆಂಬ್ಯುಲೆನ್ಸ್ ಕರ್ಕೊಂಡು ಓಡೋಗ್ಬೇಕು, ಅವ್ನು ಅದಕ್ಕೆ ಹೋಗೋ ಸತ್ತೋಗಿರ್ತಾನೆ ಅಲ್ಲಿ. ಅದು ಮೈನ್ ರೋಡ್ ಸರಿ ಇಲ್ಲ ಅಲ್ವಾ. ಒಂದು ಹಾಸ್ಪಿಟಲು ಅಂತವೆಲ್ಲ ಮಾಡಿ ಅದಕ್ಕೆ ಫ್ರೀ ಕೊಡ್ಲಿ, ಆ ದುಡ್ಡನ್ನು ಅದಕ್ಕೆ ಉಪಯೋಗಿಸ ಮಾಡ್ಲಿ, ಒಳ್ಳೇದಾಗುತ್ತೆ. ಎಷ್ಟೋ ಪ್ರಾಣಗಳು ಉಳಿಯುತ್ತೆ ಅದರಲ್ಲಿ ಅಲ್ವಾ. MP ಆಗಿದ್ರಲ್ಲ, ಅವರೆಲ್ಲ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ ಸರ್. ಈ ಕಡೆ ಚಿಕ್ಕಮಗಳೂರು ಜಿಲ್ಲೆ ಆಗಲಿ, ಉಡುಪಿ ಕ್ಷೇತ್ರ ಕೆಲಸ ಮಾಡಿಲ್ಲ ಅಂತೂ ಇಲ್ಲ, ಯಾಕಂದ್ರೆ ಕೆಲಸ ಮಾಡಿದ್ದಾರೆ, ಕೇಂದ್ರದಿಂದ ಕೆಲಸ ಮಾಡಿದ್ದಾರೆ ಅವರು. ಆದ್ರೆ ಅವ್ರು ಏನಾಯ್ತು ಅಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಜನಸಾಮಾನ್ಯರ ಕೈಗೆ ಎಟಕ್ಲಿಲ್ಲ. ಅಂದ್ರೆ ಈಗ ತಿಳ್ಕೊಳ್ಳಿ, ಒಂದು ಜನಸಾಮಾನ್ಯರು ಒಂದು ಏನಾದ್ರು ಒಂದು ಫಂಕ್ಷನ್ ಇರುತ್ತೆ, ಒಂದು ಅದಕ್ಕೆಲ್ಲ ಅಟೆಂಡ್ ಆಗಿ ಜನಗಳ ಹತ್ರ ಬೆರಿಬೇಕು. ಆವಾಗ ಜನಗಳ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಇವ್ರು ಕೆಲಸ ಮಾಡಿರ್ತಾರೆ, ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅದಾಗಲ್ಲ. ಜನಗಳಿಗೂ ಗೊತ್ತಾಗಬೇಕು, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ನಾವು ಅವ್ರು ಬರ್ತಾ ಇದ್ದಾರೆ, ಅವ್ರು ನಮ್ಮ ಇದಕ್ಕೆ ಸಿಗ್ತಾರೆ, ನಮ್ಮ ಕೈಗೆ ಸಿಗ್ತಾರೆ ಅನ್ನೋದು ಮೈನು. ನಮಗೆ ಕೈಗೆ ಸಿಗ್ತಾರೆ ಅಂತಿದ್ರೆ ಎಲ್ಲರಿಗೂ ಬೇಕು. ಈಗ ಇವರು ಯಾಕಂದ್ರೆ ಅವರು ಕೋಟ ಶ್ರೀನಿವಾಸ್ ಅವರು ಉಡುಪಿ ಕಡೆ ಏನಾಗುತ್ತೆ ಅಂದ್ರೆ ಅವರು ಸಾಧಾರಣವಾಗಿ ನಾವು ಅವ್ರನ್ನ ನಿಜವಾಗ್ಲೂ ಅವ್ರನ್ನ ಯೂಸ್ತಂಗೆ ನಾನು ನೋಡ್ಲಿಲ್ಲ. ಅವ್ರನ್ನ ಪೇಪರಲ್ಲಿ ಟಿವಿಲಿ ಅಷ್ಟೇ ನೋಡಿದ್ ಬಿಟ್ರೆ ಅವ್ರನ್ನ ರಿಯಲ್ ನೋಡ್ಲಿಲ್ಲ. ಆದ್ರೆ ಅವರು ಎಕ್ಸಾಂಪಲ್ ಅಲ್ಲೆಲ್ಲ ಹೋಗಿ ಜನಗಳಿಗೆ ಬೆರೆತು ಜನಗಳ ಜೊತೆ ಕೂತು ಮಾತಾಡಿದ್ದಾರೆ. ಮೈನ್ ಇರೋದು ಅದು. ಅವರು ಏನ್ ಮಾಡ್ತಾರೆ ಏನ್ ಮಾಡಲ್ಲ ಅನ್ನೋದಕ್ಕಿಂತಲೂ ಹೋಗಿ ಒಬ್ಬ ಕಷ್ಟ ಅಂದ ತಕ್ಷಣ ಅವನ ಹತ್ರ ಹೋಗಿ ಅವನ ಹತ್ರ ಬೆರೆತ್ರೆ ಏನಾಗುತ್ತೆ, ಅವ್ರು ನಮ್ಮಲ್ಲಿ ಇದ್ದಾರೆ ಸಪೋರ್ಟು ಅನ್ನೋದೊಂದು ಆಗುತ್ತೆ. ಇದು ಮೈನ್ ಆಗಿದ್ದು ಈ ಏರಿಯಾದಲ್ಲಿ. ಶೋಭಾ ಕರಂದ್ಲಾಜೆ ಅದು ಮೈನ್ ಆಗಿದ್ದು ಅದು ಎಫೆಕ್ಟು. ಜನಗಳು ಅವರ ಸಂಪರ್ಕಕ್ಕೆ ಇವ್ರು ಸಿಗ್ಲಿಲ್ಲ. ಇವ್ರು ಯಾವಾಗ ಒಂದ್ಸಲ ಬಂದ್ರು, ಯಾವಾಗ ಹೋದ್ರು, ಅದಾಗಲ್ಲ. ಅವ್ರು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಸಹಜ, ಆದರೆ ಜನಗಳ ಜೊತೆ ಇರ್ಬೇಕಲ್ವಾ ಮೈನ್ ಬೇಕಾಗಿದ್ದು. ಅಷ್ಟು ಮಾಡ್ಬೇಕು. ಹೌದು. ಓಕೆ, ಥ್ಯಾಂಕ್ ಯು ಸರ್. ಈಗ ನಮ್ಮ ಜೊತೆ ಕ್ಯಾಂಟೀನ್ ಮಾಲೀಕರಾದ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಅಂತ ಹೇಳಿ ಅವ್ರ ಹತ್ರನೇ ಕೇಳೋಣ. ಬನ್ನಿ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಶಿವಣ್ಣ. ಸರ್, ಈಗ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗ್ಬೋದು ಸರ್? ನಮ್ಮ ಲೆಕ್ಕದಲ್ಲಿ ಬಿಜೆಪಿ. ಯಾಕೆ ಸರ್ ಬಿಜೆಪಿ ಬರಬೇಕು? ಬಿಜೆಪಿ ಅಂದ್ರೆ ಜನಗಳಿಗೆ ಜಾಸ್ತಿ ಫ್ರೀ ಕೊಡ್ತಿಲ್ಲ, ಜನಗಳು ದುಡಿತಾರೆ. ಈಗ ಏನಂತ ಹೇಳಿದ್ರೆ ಜನಗಳು ದುಡಿಯಕ್ಕೆ ಬರ್ತಿಲ್ಲ. ಸರ್ಕಾರ ಅದು ಇದು ಫ್ರೀ ಕೊಡ್ತಿದೆ, ಅದು ಕೊಡ್ಬೇಕಂತಲ್ಲ, ಅಗತ್ಯ ಇಲ್ಲ. ಕೊಡ್ಲಿ, ಮಕ್ಕಳಿಗೆ ಕೊಡ್ಲಿ, ಶಾಲೆ ಮಕ್ಕಳಿಗೆ ಕೊಡ್ಲಿ, ಆಸ್ಪತ್ರೆಗೆ ಕೊಡ್ಲಿ, ವಯಸ್ಸಾದವ್ರಿಗೆ ಕೊಡ್ಲಿ, ಮಕ್ಕಳಿಗೆ ಕೊಡ್ಲಿ, ಸ್ಕೂಲದು ಏನಿದೆ ಅದು ಎಲ್ಲ ಕೊಡ್ಲಿ ಸರ್ಕಾರ, ಅದು ಮಾಡಲಿ ಫ್ರೀ. ಇದು ಇದ್ದ ಹೆಂಗಸರಿಗೆಲ್ಲ ಫ್ರೀ ಕೊಟ್ಟು ಎಲ್ಲ ಒಬ್ಬ ಗಂಡಸಾದನು ಬಸ್ಸಲ್ಲಿ ಹೋಗಂಗಿಲ್ಲ, ಸೀಟ್ ಇಲ್ಲ, ಇಲ್ಲಿ ಒಂದು 100 ಕಿಲೋಮೀಟರ್ ಒಂದು ನಿಂತ್ಕೊಂಡು ಹೋಗ್ಬೇಕು, ಇಲ್ಲಿ ಅವ್ರ ಕಾಲ್ಬುದಲ್ಲಿ ಕೆಳಗಡೆ ಕುತ್ಕೊಂಡು ಹೋಗ್ಬೇಕು, ಆ ಪರಿಸ್ಥಿತಿ ಬಂದಿದೆ ನಮಗೆ. ಈಗ ಕೆಲವರಿಗೆ ಅಮೌಂಟ್ ಬರ್ತಾ ಇಲ್ಲ, 2,000 ಅಮೌಂಟ್ ಬರ್ತಾ ಇಲ್ಲ, ಮತ್ತೆ ಕೆಲವರಿಗೆ ಅಕ್ಕಿ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ದಾರೆ, ಅದೆಲ್ಲ ಬರ್ತಾ ಇಲ್ಲ ಅಂತ. ನಿಮ್ಮ ಮನೆಯವರಿಗೆಲ್ಲರೂ ಬರ್ತಾ ಇದೆ ಸರ್? ಅಕ್ಕಿ ದುಡ್ಡು ನಾವು 4 ಜನ ಇದೀವಿ, ಒಬ್ಬರಿಗೆ ಬರ್ತಿದೆ, 3 ಜನ ಬರ್ತಿಲ್ಲ. ಮತ್ತೆ ಇದು ಗೌರ್ಮೆಂಟ್ 2,000 ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ಬರ್ತಿಲ್ಲ, ಒಬ್ಬೊಬ್ಬರಿಗೆ ಬರ್ತಿದೆ. ಆ ಥರ ಎಲ್ಲ ಪರಿಸ್ಥಿತಿ ನಡೀತಿದೆ ಇಲ್ಲಿ. ಅದು ಎಷ್ಟು ಜನಿಗೆ ಸಿಕ್ಕಿದೆ, ಎಷ್ಟು ಜನಿಗೆ ಸಿಕ್ಕಿಲ್ಲ ಸರ್? ನಿಮಗೆಲ್ಲರೂ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ನನಗೆ ಒಂದು 4-5 ಜನ ಹೇಳಿದ್ದಾರೆ. ಇಲ್ಲಿ ನನ್ನ ಹೋಟ್ಲಲ್ಲೇ ಬಂದು ಹೇಳಿದ್ದು, ಈ ಥರ ಎಲ್ಲ ನಮಗೆ ಬಂದಿಲ್ಲ ಅಮೌಂಟು. ನಮ್ಮ ಯಾರು ಇಲ್ಲ, ನಮ್ಮ ರಿಲೇಷನ್ ಅವ್ರಿಗೆ ಒಬ್ಬರಿಗೆ ಬಂದಿಲ್ಲ, ಇವತ್ತಿಗೂ ಬಂದಿಲ್ಲ ದುಡ್ಡು. ಎಲ್ಲ ಅಂಗನವಾಡಿ ಟೀಚರ್ನವ್ರಿಗೆ ಎಲ್ಲ ಕೊಟ್ಟಿದ್ದಾರೆ, ಏನು ಕೊಟ್ಟರು ಅವ್ರಿಗೆ ಬಂದಿಲ್ಲ, ಇವತ್ತಿಗೂ ಬಂದಿಲ್ಲ. ಎಲ್ಲ ವಿಚಾರಿಸಿ ಆಯಿತು, ಬಂದಿಲ್ಲ. ಈಗ ಚಿಕ್ಕಮಗಳೂರು ಹಾಗೂ ಉಡುಪಿ ಜಿಲ್ಲೆಗೆ ಹೊಸ ಮುಖಗಳೇ ಬಂದಿದ್ದಾರೆ, ನಿಮ್ಮ ಅನಿಸಿಕೆಗಳು ಸರ್? ನಮಗೆ ಏನಂತ ಹೇಳಿದ್ರೆ, ಇವರು ಪೂಂಜೆ ಬಂದಿದ್ದಾರೆ, ಕೋಟ ಶ್ರೀನಿವಾಸು ಅವ್ರು ಬಂದಿದ್ದಾರೆ. ನಮಗೆ ಯಾಕೋ ಸ್ವಲ್ಪ ಲೋಡು ಕಮ್ಮಿ ಆದ ಜನಗಳು ಹೇಳೋದು ಮಾತನಾಡತ್ತೆ, ಲೋಡ್ ಕಮ್ಮಿ ಬಿದ್ದಂಗೆ ಆಗ್ತಿದೆ, ಆ ಪರಿಸ್ಥಿತಿ ಇದೆ. ಈಗ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಒಳ್ಳೆ ಅಭ್ಯರ್ಥಿ ಆಗಿದ್ದಾರೆ. ಆದ್ರೆ ಜನಗಳು ಸ್ವಲ್ಪ ಬುದ್ಧಿವಂತರು ಜಾಸ್ತಿ ಆಗಿದ್ದಾರೆ ಈಗ ಜನ, ಆ ಥರ ಇದೆ. ಈಗ ನಿಮ್ಮ ಮುಂದಿನದಲ್ಲಿ ಚುನಾವಣೆಯಲ್ಲಿ ಯಾರು ಬರ್ಬೋದು? ಬಿಜೆಪಿ ಬರುತ್ತೆ ಪಕ್ಕ. ಸ್ವಲ್ಪ ಫೈಟ್ ಇದೆ, ಅದು ಬಿಜೆಪಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೂ ಬಿಜೆಪಿ ಪಕ್ಕ ಬಿಜೆಪಿ. ನಮ್ಮ ಇದರಲ್ಲಿ ಬಿಜೆಪಿ ಪಕ್ಕ. ಕೋಟ ಶ್ರೀನಿವಾಸು ಜನ ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ, 4 ಜನ ಬೇಕಾದ ಜನ, ಹಾಗಾಗಿ ನಮಗೆ ಭರವಸೆ ಅವ್ರ ಮೇಲೆ ಇದೆ. ಈಗ ಮೊದಲು MP ಆಗಿದ್ರು ಶೋಭಾ ಅವರು, ಅವರನ್ನು ಯಾಕೆ ಈಗ ಚೇಂಜ್ ಮಾಡಿದ್ರು ಸರ್? ಇಲ್ಲಿಂದ ತೆಗೆದು ಈಗ ಹೊಸ ಮುಖಗಳನ್ನು ತರಲಿಕ್ಕೆ ಕಾರಣ? ಅವ್ರದ್ದು ಇಲ್ಲಿದು ವ್ಯವಸ್ಥೆಗೆ ಯಾವುದು ತಲೆ ಹಾಕಿಲ್ಲ. ಅವರು ಗೆದ್ದು ಇದೇ ಪ್ಲೇಸಲ್ಲಿ ಗೆದ್ದು ಹೋಗಿದ್ದಾರೆ, ಅವರು ಮೇಲೆ ಕೂತಿದ್ದಾರೆ. ಇಲ್ಲಿ ತಲೆ ಹಾಕ್ತಿಲ್ಲ, ಏನಕ್ಕೆ ವರ್ಕು ಜಾಸ್ತಿ ಆಗಿಲ್ಲ. ಅವ್ರದ್ದು ಮಾಡಿದ್ದಾರೆ ಅಂದ್ರೆ ಅಂಥ ವರ್ಕ್ ಏನು ಆಗಿಲ್ಲ, ಹಾಗಾಗಿ
ಹಾಗಾಗಿ ಈ ಮುಖ ಹೊಸ ಮುಖಗಳನ್ನು ನೀವೀಗ ಆಯ್ಕೆ ಮಾಡ್ಕೊಂಡಿದ್ರಿ. ಹೌದು, ಹೊಸ ಮುಖ. ಇವರು ಒಳ್ಳೆ ವ್ಯಕ್ತಿ, ಎಲ್ಲ ಜನಗಳು ಬೈದೆ, ಜನ ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ. ಹಾಗಾಗಿ ಅವ್ರ ಮೇಲೆ ಭರವಸೆ ಇದೆ. ನಮ್ಮ ಊರು ಇಂಪ್ರೂವ್ ಮಾಡಬೇಕು ಅಂತೇಳಿ ಭರವಸೆ ಇದೆ. ಹಾ. ಇದು ನಮ್ಮ ಕ್ಯಾಂಟೀನ್ ಮಾಲೀಕರಾದ ಶಿವಣ್ಣ ಅವರ ಮಾತು. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪವನ್ ಜೆ ಅಂತೇಳಿ, SK ಮೇಘಲ್. ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾರು ಆಯ್ಕೆ ಆಗ್ಬೋದು ನಿಮ್ಮ ಅಭಿಪ್ರಾಯ? ಲೋಕಸಭೆ ಅಂತ ತಗೊಂಡಾಗ ನಮ್ಮ ಅಭ್ಯರ್ಥಿ ಮೇಯ್ನ್ ಆಗಿ ನಮ್ಮದು ದೇಶ ಮೇಯ್ನ್ ಮೋದಿ. ಅದರ ಅಂಡರ್ ಕೆಳಗಡೆ ಬಂದಾಗ ನಮ್ಮದು ಚಿಕ್ಕಮಗಳೂರು ಬರುತ್ತೆ, ಉಡುಪಿ ಬರುತ್ತೆ. ಇದರಲ್ಲಿ ಶೋಭಾ ಕರಂದ್ಲಾಜೆಯವರು 2 ಸಾರಿ ವಿನ್ ಆಗಿದ್ದಾರೆ. ಸರಿ, ಅದರಲ್ಲಿಯೂ ಫಸ್ಟಿನ ಸಾರಿ ಅವರಲ್ಲಿ ಕೆಲಸ ಆಗಿಲ್ಲ ಅಂತಲೂ ಜನಗಳು ಇದಿತ್ತು. 2ನೇ ಸಾರಿ ನಮ್ಮ ಭಾಗಕ್ಕೆ ಕೆಲಸ ಆಗಿದೆ. ನಮ್ಮ ಭಾಗಕ್ಕೆ ಆಲ್ರೆಡಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ಈಗ ಆಲ್ರೆಡಿ 2-3 ಬ್ರಿಡ್ಜ್ ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಒಳ್ಳೆ ಕೆಲಸ ಆಗಿದೆ. ಹಾಗಾದ್ರಿಂದ ನಮ್ಮ ಈ ಸಾರಿನೂ ಸಹ ಕೋಟ ಶ್ರೀನಿವಾಸ ಪೂಜಾರಿ ಅವ್ರಿಗಿಂತನೂ ಒಳ್ಳೆ ವ್ಯಕ್ತಿನೇ ಆರಿಸಿ ಕಳಿಸಿದ್ದಾರೆ. ಅವ್ರ ಬಗ್ಗೆ ನಮಗೆ ಗೊತ್ತಿದೆ, ತುಂಬ ಸರಳ ವ್ಯಕ್ತಿ. ನಾವು ಆಲ್ರೆಡಿ ಅವರನ್ನು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಅಲ್ಲೂ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಒಳ್ಳೆ ವ್ಯಕ್ತಿಗಳೇ ಅಂತ ಹೇಳ್ತಾ ಇದ್ದಾರೆ ಜನ ಎಲ್ಲ. ಇದ್ರ ಬಗ್ಗೆ ಅನಿಸಿಕೆ? ಅಲ್ಲ, ಜಯಪ್ರಕಾಶ್ ಹೆಗಡೆ ಒಳ್ಳೆ ವ್ಯಕ್ತಿ ಅಲ್ಲ ಅಂತ ನಾವೇನು ಅವರನ್ನು ಅಲ್ಲಗಳಿತಾ ಇಲ್ಲ. ಆದರೆ ಸ್ಥಳೀಯವಾಗಿ ನೋಡಿದರೆ ಇವ್ರದ್ದು ಕಾಂಗ್ರೆಸ್ನವ್ರದ್ದು ಯಾವುದು ನಿಮ್ಮದು ಬಿಟ್ಟಿ ಭಾಗ್ಯಗಳಿದ್ದಾವೆ. ಭಾಗ್ಯಗಳು ಯಾವುದು ನಿಮ್ಮದು 2-5 ಪಂಚಭಾಗ್ಯಗಳು ಕೊಡ್ತೀವಿ, ನಮ್ಮ ನುಡಿದಂತೆ ನಡ್ಕೊಂಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ನುಡಿದಂತೆ ನಡ್ಕೊಂಡಿದ್ದಾರೆ? ಸಾಮಾನ್ಯ ಜನಕ್ಕೆ ಯಾವುದೇ ಥರದ್ದು ಬಂದಾಗಿಲ್ಲ. ಅದಕ್ಕಿಂತ ನನ್ನ ಅಭಿಪ್ರಾಯದಲ್ಲಿ ನೋಡಬೇಕಾದ್ರೆ ಅವರು ಈ ಫ್ರೀ ಸೌಲಭ್ಯ ಹೆಂಗಸರಿಗೆ ಕೊಟ್ಟಿದ್ದಾರೆ, ಗಂಡಸರಿಗಿಲ್ಲ ಒಂದು. ಆಮೇಲೆ ಅದೆಲ್ಲದಕ್ಕಿಂತನೂ ಹೆಚ್ಚಾಗಿ ಇದು ಆಸ್ಪತ್ರೆ, ಸಾರ್ವಜನಿಕ ಕೆಲಸ, ಇದರಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಇಟ್ಟಿದ್ರೆ ಒಳ್ಳೇದಿತ್ತು. ಈಗ ನೋಡಿ, ನಾನು ಸದ್ಯ ಮಟ್ಟಿಗೆ ಯಾವುದೇ ಕಾಂಟ್ರಾಕ್ಟ್ನವ್ರನ್ನ ಮಾತಾಡಿಸ್ತಿದ್ದೀನಿ, ಎಲ್ಲ ಕಾಂಟ್ರಾಕ್ಟ್ನವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಯಾವುದು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿಂದ ಎಲ್ಲ ಕಾಂಟ್ರಾಕ್ಟ್ನವರು ಈಗ ನಮ್ಮ ಸ್ಥಳೀಯಲ್ಲಿ ನಮ್ಮ ಪಕ್ಕದಲ್ಲಿ ಕಾಂಟ್ರಾಕ್ಟ್ನವರು ಇದ್ದಾರೆ. ಎಲ್ಲರಿಗೂ ಅವ್ರದ್ದೆಲ್ಲ ಮಿಷನ್ ಎಲ್ಲೂ ಸಹ ಟೆಂಡರೇ ಕರೀತಾ ಇಲ್ಲ, ಕೆಲಸ ಇಲ್ಲ. ನಮಗೆ ನಮ್ಮ ದುಡ್ಡಲ್ಲಿ ಸಾರ್ವಜನಿಕ ಕೆಲಸ ಆಗ್ಬೇಕೇ ವಿನಃ ಅದನ್ನು ತಿರುಗಿಸಿ ಪಾಪದವರಿಗೆ ಕೊಟ್ಟು ಯಾರ್ಯಾರನ್ನೋ ಕೆಲಸ ಹಾಳು ಮಾಡೋ ಯೋಜನೆ ಎಷ್ಟು ಸಮಂಜಸ ಅಂತ ಕಾಣಿಸ್ತಾ ಇದೆ, ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಈಗ ಕೆಲವರಿಗೆಲ್ಲ ಅಮೌಂಟ್ ಬರ್ತಾ ಇಲ್ಲ ಈ ಫ್ರೀ ಯೋಜನೆಯಲ್ಲಿ. ಈಗ 2,000 ರೂಪಾಯಿ ಆಗಲಿ, ಅಕ್ಕಿ ದುಡ್ಡಾಗ್ಲಿ ಕೆಲವರಿಗೆಲ್ಲ ಬರ್ತಾ ಇಲ್ಲ, ಕೆಲವರಿಗೆ ಬರ್ತಾ ಇದೆ. ಇದ್ರ ಅನಿಸಿಕೆ ಸರ್? ಅದು ಅಗತ್ಯ ಇಲ್ಲ, ನಮಗೂ ಬರ್ತಾ ಇಲ್ಲ, ನಮಗೂ ಬೇಡವೋ ಬೇಡ, ನಾವು ಅದ್ರ ಬಗ್ಗೆ ಬೆನ್ನತ್ತಿ ಹೋಗೋದೂ ಇಲ್ಲ. ನಮಗೂ ಇಡ್ಲಿ, ನಮ್ಮ ಪಕ್ಕದಲ್ಲಿ ಆಸುಪಾಸಲ್ಲೆಲ್ಲ ಪಾಪದವ್ರು ಇದ್ದಾರೆ, ಅವರಿಗೂ ಸಹ ಬರ್ತಾ ಇಲ್ಲ. ಬೇಕಾದ್ರೆ ನೀವು ಸರ್ವೆ ಮಾಡಿಸಿ, ಮತ್ತು ನಾವೇ ತೋರಿಸ್ಕೊಡ್ತೀವಿ. ಅಕ್ಕಪಕ್ಕದಲ್ಲೂ ಕೂಡ ಅದು ಯಾವುದೇ ಸರ್ ಬಿಟ್ಟಿ ಬಗ್ಗೆ ಬರ್ತಾ ಇಲ್ಲ. ಅದು ಬರೋದೇ ಬೇಡ ನನ್ನ ಲೆಕ್ಕ. ಅದನ್ನು ಚೇಂಜ್ ಮಾಡಿ ಯಾವ್ದಾದ್ರು ಇಂಪ್ರೂವ್ಮೆಂಟ್ ಮಾಡಲಿ. ಇಂಪ್ರೂವ್ಮೆಂಟ್ ಯಾಕೆ ಇದೆಲ್ಲ ನನ್ನ ಅಭಿಪ್ರಾಯದಲ್ಲಿ ಇದು ಸುಮ್ಮನೆ ಫೋಲ್ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಜನಗಳ ಟ್ಯಾಕ್ಸ್ ತೆರಿಗೆ ಫೋಲ್ ಆಗ್ತಾ ಇದೆ. ಈಗ ಹೊಸದಾಗಿ 2 ಮುಖನೂ ಹೊಸ ಮುಖಗಳೇ ನಮ್ಮ ಈ ಉಡುಪಿ ಜಿಲ್ಲೆ ಆಗಲಿ ಚಿಕ್ಕಮಗಳೂರಿಗೆ ಆಗಲಿ ಹೊಸ ಮುಖಗಳೇ ಬಂದಿದ್ದಾರೆ ಸರ್. ಇದರ ಅನುಭವ ಹೇಗೆ? ಅಲ್ಲ, ಹೊಸ ಮುಖಗಳು ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗಡೆ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿಲ್ಲ. ಕೋಟ ಶ್ರೀನಿವಾಸ ಪೂಜಾರಿ ಭಾರಿ ಸರಳ ವ್ಯಕ್ತಿ, ಅವ್ರು ವಿನ್ ಆಗ್ತಾರೆ, ಪಕ್ಕ ವಿನ್ ಆಗ್ತಾರೆ. ಮೋದಿ ಸರ್ಕಾರ ಬಂದೇ ಬರುತ್ತೆ 100% ಬಂದೇ ಬರುತ್ತೆ. ಇದು ನಮ್ಮ ಸ್ಥಳೀಯರಾದ ಒಂದು ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಸರ್, ಈಗ ಲೋಕಸಭಾ ಚುನಾವಣೆ ಬಂತು. ಈ ಸಂದರ್ಭದಲ್ಲಿ ಯಾರು ಆಯ್ಕೆ ಆಗ್ಬೋದು ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆ? ನನ್ನ ಅನಿಸಿಕೆ ಪ್ರಕಾರ ಆಯ್ಕೆ ಆಗಿದ್ರೆ ಮೋದಿಜಿಯವರೇ. ಇನ್ಯಾರಿದ್ದಾರೆ? ಇನ್ಯಾರು ಇಲ್ವಲ್ಲ ಇಲ್ಲಿ. ಯಾಕೆ ಮೋದಿ ಅವರು ಆಗ್ಬೋದು? ಮೋದಿಯವರು ಯಾಕಂದರೆ ಅವರು ಮಾಡಿದಂಥ ವೈಖರಿಯಿಂದ ಜನಗಳಿಗೆಲ್ಲ ಗೊತ್ತಾಗಿದೆ. ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಜನಗಳಿಗೆ 18 ಕಾಲ ದಿನ ವರ್ಕ್ ಮಾಡಿದ್ದಾರೆ. ಆ ಥರ ವರ್ಕ್ ಮಾಡಿದ್ರೆ ಯಾರು ತೋರಿಸಿ ನೋಡೋಣ. ಶ್ರೀಲಂಕಾ ದಿವಾಳಿ ಆಗೋತ್ತು, ಪಾಕಿಸ್ತಾನ ದಿವಾಳಿ ಆಯಿತು. ಆದರೆ ಭಾರತ ಯಾವ ಸ್ಟೇಜಿಗೆ ಬಂತು ಅಂತ ನೋಡಿ, 3 ಸ್ಟೇಜಲ್ಲಿದ್ದು 1 ಸ್ಟೇಜಿಗೆ ಬರುತ್ತೆ. ಇಷ್ಟೆಲ್ಲ ಒತ್ಕಾಡಿ ಮಾಡಿದವರು ಯಾರು? ಮೋದಿಜಿಯವರು. ಇನ್ನು ಅವರ ಯೋಜನೆಗಳು ನೋಡಿಬಿಟ್ರೆ 6 ಯೋಜನೆಗಳು ಮಾಡಿದ್ದಾರೆ. ಗರೀಬ್ ಕಲ್ಯಾಣ ಯೋಜನೆ ಆಯಿತಾ, ರೈತರಿಗಾಗಿ ಎಷ್ಟು ಒತ್ಕಾಡಿ ಮಾಡಿದ್ದಾನೆ. ಆದಮೇಲೆ ಆಯುಷ್ಮಾನ್ ಭಾರತ ಮಾಡಿದ್ದಾರೆ, ಅದರಲ್ಲಿ ಕೋಟಿಗಟ್ಟಲೆ ಜೀವ ಉಳಿಸಿದ್ದಾರೆ. ಕ್ಯಾನ್ಸರ್ ಕಾಯಿಲೆ ಎಲ್ಲ ಎಷ್ಟು ಜನಗಳು ಕಾಪಾಡಿದ್ದಾರೆ. ಅವ್ರು ಇಷ್ಟೆಲ್ಲ ಒತ್ಕಾಡ್ತಾರೆ. ಯಾಕೆ ಒತ್ಕಾಡ್ತಾರೆ? ಅವ್ರು ದೇಶಕ್ಕಾಗಿ ಒತ್ಕಾಡ್ತಾರೆ. ಆರ್ಥಿಕತೆ ಈ ಸ್ಟೇಜಿಗೆ ಬರೋ ಕಾರಣ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದಕ್ಕಾಗಿ ಅವ್ರಿಗೆ ಹುಲಿ ಅಂತ ಹೇಳ್ತಾರೆ. ಈಗ ಲೋಕಸಭಾ ಚುನಾವಣೆಗೆ ಹೊಸ ಅಭ್ಯರ್ಥಿನೇ ಆಯ್ಕೆ ಮಾಡಿದ್ದಾರೆ. ಹುಡುಗಿಯರೇ, ಉಡುಪಿ ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆ. ಅವರು ಅದಕ್ಕಾಗಿ ಬದಲಾವಣೆ ಮಾಡಿದ್ದಾರೆ. ಬೇರೆ ಬೇರೆ ವ್ಯಕ್ತಿಗಳು ಬಂದರೆ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಮಾಡ್ಬೋದು. ಹಳಬ್ರು ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡ್ತಾರೆ ಇಲ್ವ ಅಂತ ಚೆಕ್ ಮಾಡ್ಲಿಕ್ಕೆ ಸ್ವಲ್ಪ ಮಾಡ್ತಿದ್ದಾರೆ.
ಈಗ ಫ್ರೀ ಯೋಜನೆ ಎಲ್ಲ ಬಿಟ್ಟಿದಾರಲ್ಲ, ಈ ಬಸ್ಸಲ್ಲಿ ಫ್ರೀ, ವಿದ್ಯುತ್ ಫ್ರೀ, ಮತ್ತೆ 2,000 ರೂಪಾಯಿ ಮಹಿಳೆಯರಿಗೆ ಸ್ವಲ್ಪ ಕೊಟ್ಟಿದ್ದಾರೆ. ಎಲ್ಲ ಬಿಟ್ಬಿಟ್ಟು ಎಲ್ಲ ಕರ್ನಾಟಕನೇ ದಿವಾಳಿ ಆಗೋಗುತ್ತೆ. ಯಾಕೆ ದಿವಾಳಿ ಆಯ್ತು ಅಂದರೆ ಇವೆಲ್ಲ ಬಿಡಬಾರ್ದಾಯ್ತು. ಏನು 60 ವರ್ಷ ಮೇಲ್ಪಟ್ಟಿದಾರಲ್ಲ ಅವರಿಗೆ ಫ್ರೀ ಮಾಡಬೇಕಾಯ್ತು. ಈ ಶಾಲೆ ಮಕ್ಕಳಿದಾವಲ್ಲ ಅವ್ರಿಗೆ ಫ್ರೀ ಮಾಡಬೇಕಾಯ್ತು. ಇವರು ಯಾವಾಗ ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ರು ಆ ಶಾಲೆ ಮಕ್ಕಳು ಶಾಲೆಗೆ ಹೋಗಂಗಿಲ್ಲ, ಆ ಸ್ಟೇಜ್ಗೆ ಆಗ್ಬಿಟ್ಟಿತ್ತು ಪರಿಸ್ಥಿತಿ. ಶಾಲೆ ಮಕ್ಕಳು ಫ್ರೀ ಮಾಡಬೇಕಾಯ್ತು. ಆದಮೇಲೆ ಅವ್ರು ಮಾಡಿರೋದು ಈ ಖಾಸಗಿ ವಾಹನವರಿಗಂತೂ ವಿಷಯ ಕೂಡ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಡೀಸೆಲ್ ಹಾಕ್ತಾರೋ, ಡ್ರೈವರ್ ಕಂಡಕ್ಟರ್ ಇನ್ಸೂರೆನ್ಸ್ ಕಟ್ತಾರೋ, ಎಲ್ಲ ಭಾರಿ ಪ್ರಾಬ್ಲಮ್ ಮಾಡಿಬಿಟ್ರು. ಅದರಿಂದ ಏನು ಉಪಯೋಗ ಏನಿಲ್ಲ. ಈಗ ಮಹಿಳೆಯರಿಗೆ 2,000 ರೂಪಾಯಿ ಅಮೌಂಟ್ ಕೆಲವರಿಗೆ ಬರ್ತಾ ಇದೆಯಾ, ಬರ್ತಾ ಇಲ್ವಾ? ಎಲ್ಲಿ ಸ್ಟಾರ್ಟಿಂಗ್ ಒಂದೊಂದು ತಿಂಗಳು ಮಾತ್ರ ಹಾಕಿದ್ದಷ್ಟೇ, ಆಮೇಲೆ ಯಾರಿಗೂ ಬರಲೇ ಇಲ್ಲ. ನಿಮ್ಮ ಮನೆಯವರಿಗೆಲ್ಲ ಬರ್ತಾ ಇದೆಯಾ? ಎಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂತು. ಆದಮೇಲೆ ಮೋದಿಜಿಯವರು 5 kg ಅಕ್ಕಿ ಬರ್ತಾ ಇದೆ. ಇವರು 5 kg ಕೊಡ್ತೀನಿ ಅಂದ್ರೆ 5 kgನೂ ಇಲ್ಲ, ದುಡ್ಡು ಇಲ್ಲ. ಫಸ್ಟಿಗೆ ಒಂದು ತಿಂಗಳು ಹಾಕಿದಷ್ಟೇ, ಮತ್ತೆ ಬರಲಿಲ್ಲ. ಹಂಗಾಗಿ ಇವರೇನು ಯಾವ 9 ತಿಂಗಳಲ್ಲಿ ಎಲ್ಲಾರ ಒಂದು ಕಾಮಗಾರಿ ಆಗಿದೆ ಅಂತ ಕರ್ನಾಟಕದಲ್ಲಿ ತೋರಿಸಿ ನೋಡೋಣ. ಯಾವ್ದಾರು ಕಾಮಗಾರಿ ಆಗಿದೆ ಕೇಳಿ ತೋರಿಸಿ. ಯಾವುದು ನೋಡಲ್ಲ, ಮಾಡೋದು ಇಲ್ಲ ಇವ್ರ ಪರಿಸ್ಥಿತಿಗೆ ಮಳೆನೇ ಬರ್ದಂಗೆ ಹೋಯ್ತು. ಬರಗಾಲ ಬಂದು ಪರಿಸ್ಥಿತಿ. ಈಗ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆಯಲ್ಲ, ನಾವು ಎಲ್ಲಾ ಭಾಗ್ಯ ಫ್ರೀ ಕೊಡ್ತಾ ಇದೀವಿ, ಹಾ, ಇನ್ನು ಫ್ರೀ ಕೊಡ್ತೀವಿ ಅಂತ ಹೇಳಿ. ಇನ್ಯಾವ್ದು ಕೊಡ್ತಾರೆ? ಈಗಲೆಲ್ಲ ಒಬ್ಬರು ತಲೆ ಮೇಲೆ 28,000 ರೂಪಾಯಿ 9 ತಿಂಗಳು ಮಾಡಿದ್ದಾರೆ, ಇನ್ನೆಂತ ಭಾಗ್ಯ ಕೊಡ್ತಾರೆ? ಅದೇ ನಮ್ಮ ಸಾಯಿಸ್ಬೇಕಷ್ಟೇ ಅವರು ಕೊಟ್ಟು. ಅದರಿಂದ ಏನು ಬೆನಿಫಿಟ್ ಇದೆ ಹೇಳಿ? ಏನು ಉಪಯೋಗ ಏನಿದೆ ಹೇಳಿ? ಏನು ಉಪಯೋಗ ಇಲ್ಲ. ಲಕ್ಷಗಟ್ಟಲೆ ಸಂಬಳ ತಗೊಂತಾರೆ, ಅವರು ಫ್ರೀ ಬರ್ತಾರೆ ಲೇಡೀಸ್ ಎಲ್ಲ. ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ, ಗಂಡಸರಿಗೆ ಏನಾದ್ರು ಗಂಡಸರು ಕೊಡಲ್ಲ. ಗಂಡಸರು ಕೊಡೋದಿಲ್ಲ ಅಂದ್ರೆ ಗಂಡಸರು ನೋಡೋಣ, ಹೆಂಗಸ್ರು ಕೊಟ್ಟೆ ಉಳ್ಕೊಂತಾರೆ ಹಂಗೆ ನೋಡೋಣ, ಆಮೇಲೆ ಗಂಡಸರು ನೋಡೋಣಂತೆ. ಆ ಬಾಟ್ಲಿದ ಒಂದು 3 ಸರಿ ರೈಟ್ ಜಾಸ್ತಿ ಮಾಡಿದ. ಬೀರ್ 3 ಸರಿ ಮಾಡೋಕ್ರೆ 30 ರೂಪಾಯಿ ಜಾಸ್ತಿ, ಒಂದೊಂದು ಸರಿಗೆ 10 ರೂಪಾಯಿ ಜಾಸ್ತಿ ಮಾಡಿದ್ರು. ಇಂಥ ದುಡ್ಡೇ ಇಲ್ಲಿ ತಂದು ಹಾಕೋದು. ಅದರಿಂದ ಕಾಂಗ್ರೆಸ್ಸು ಭಾರಿ ಇದು ಮಾಡ್ತಿದ್ರೆ ಏನು ಮಾಡ್ತಾರೆ ನೋಡಂತಾಗ ಮುಂದೆ ಈ ಪರಿಸ್ಥಿತಿ ಯಾವ ಥರ ಏನಿಲ್ಲ. ಮುಂದಿನ ದಿನದಲ್ಲಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಬರುತ್ತೆ. ಬಿಜೆಪಿ 100 ಹೋದ ಸರಿ 303 ಬಂದಿದೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ 3 ಬಂತು, 303 ಬಂತು. ಈಗ 404 ಬಂದೇ ಅಧಿಕಾರ ಹುಲಿ ಬಂದೇ ಬರುತ್ತೆ, ಹುಲಿ ಸಿಂಹಾಸನ ಏರುತ್ತೆ. ಆ ಕಾರ್ಯ ಯಾರ ಕೈಲಿ ಮಾಡೋಕ್ಕಲ್ಲ, ಅವ್ರು ಮಾಡಿ ತೋರಿಸಿದ್ದಾರೆ. ಅವ್ರ ಇಷ್ಟ ಮೇಲೆ ಒತ್ತಾಡ್ತಾರೆ ಯಾರಿಗಾಗಿ? ದೇಶಕ್ಕಾಗಿ ಅಂತ ಪಾಕಿಸ್ತಾನ ಸದೆ ಬಡ್ದಾಕಿದ. ಹಂಗೆ ತಮ್ಮ ಹೆಸರು ಮಂಜುನಾಥ. ಬಾಳೆಹೊಳೆ ಗ್ರಾಮದ ಕಗ್ನಾಳ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ಇಲ್ಲಿನ ಗ್ರಾಮಸ್ಥರಿದ್ದಾರೆ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಆಗ್ಬೋದು ಅವ್ರ ಹತ್ರನೇ ಮಾಹಿತಿ ಕೇಳುವ, ಬನ್ನಿ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸುಮಂತ್ ಅಂತ ಸರ್. ಸರ್, ಈಗ ಲೋಕಸಭೆ ಚುನಾವಣೆ ಬಂತು. ಈಗ ಯಾರು ಅಭ್ಯರ್ಥಿ ಆಗ್ಬೋದು ನಿಮ್ಮ ಅಭಿಪ್ರಾಯ? ನಮಗೆ ಮೋದಿನೇ ಬರ್ಬೇಕಂತ ಇದೆ. ಯಾಕೆ ಸರ್ ಮೋದಿಯೇ ಬರ್ಬೇಕು? ನಮಗೆ ದೇಶದ ಅಭಿವೃದ್ಧಿ ಆಗ್ಬೇಕು. ದೇಶದ ಅಭಿವೃದ್ಧಿ ಆಯ್ತು ಅಂದ್ರೆ ನಮ್ದು ಜಿಲ್ಲೆ ಆಗ್ಲಿ, ನಮ್ಮ ರಾಜ್ಯ ಆಗ್ಲಿ ಎಲ್ಲಾನು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಭರವಸೆಯಿಂದ. ಈಗ ಹೊಸ ಮುಖಗಳೇ ಇಬ್ರನ್ನ ಆಯ್ಕೆ ಮಾಡಿದ್ದಾರೆ. ಹೌದು. ನಮ್ಮ ಉಡುಪಿ ಜಿಲ್ಲೆ ಇಲ್ಲಾಂದ್ರೆ ಚಿಕ್ಕಮಗಳೂರು ಜಿಲ್ಲೆಗೂ ಹೌದು ಸರ್. ಇಬ್ರು ಹೊಸ ಮುಖವರೇ. ಹಾ. ಹೇಗೆ ಅದ್ರ ಬಗ್ಗೆ ಅನುಭವ ಸರ್? ಈಗ ಅನುಭವ- ಮಾಡ್ಬೋದಾ ಮುಂದೆಲ್ಲ? ಮಾಡ್ಬೋದಂತ ನಮಗೆ ಅನಿಸ್ತಾ ಇದೆ. ಯಾಕಂದ್ರೆ ಇಷ್ಟು ತನಕ ಇದ್ದವರು ಅಷ್ಟೊಂದು ಆಸಕ್ತಿ ತೋರ್ದೇ ಇದ್ರು ನಮಗೆ ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ, ಮಾಡ್ಕೊಡ್ತಾರೆ ಅಂತ. ಇನ್ನು ನಮ್ಮ ಜಿಲ್ಲೆನ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ಇದಿದೆ ಸರ್. ಇವರು ಕಾಂಗ್ರೆಸ್ ಇಂದ ಕೆಲವೆಲ್ಲ ಫ್ರೀ ಯೋಜನೆಗಳನ್ನೆಲ್ಲ ಬಿಟ್ಟಿದ್ದಾರೆ ಸರ್. ಹೌದು. ಫ್ರೀ ಯೋಜನೆ ಬಗ್ಗೆ ನಮ್ಗೆ ಅಷ್ಟೊಂದು ಇದು ಇಲ್ದಿದ್ರು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಕೊಟ್ರು. ಸೊ ತದನಂತರ ಎಲ್ಲ ನಿಲ್ತಾ ಬರ್ತಾ ಇದೆ. ಕೆಲವು ಸ್ಟಾಪ್ ಆಗಿಬಿಟ್ಟಿದೆ, ಕೆಲವು ಬರ್ತಾನೆ ಇಲ್ಲ ಯಾವುದನ್ನು. ಅದ್ರ ಬದಲು ಕೆಲವು ಬೇರೆ ಯೋಜನೆಗಳನ್ನ ಕೊಡ್ಬೋದಿತ್ತು ಅವರಿಗೆ. ಅದರಿಂದ ನಮಗೆ ಇನ್ನೂ ತುಂಬಾ ಉಪಯೋಗ ಆಗ್ತಾ ಇತ್ತು ಅನಿಸ್ತಿದೆ. ಈಗ ಮಹಿಳೆಯರಿಗೆ 2,000 ಕೊಡ್ತಾ ಇದ್ದಾರೆ ಹೌದು. ತಿಂಗಳಿಗೆ. ಮತ್ತೆ ಅಕ್ಕಿದು ಸ್ವಲ್ಪ ಅಮೌಂಟ್ ಬರ್ತಾ ಇದೆ, ಕೆಲವರಿಗೆ ಬರ್ತಾ ಇಲ್ಲ ಅಂತ. ಹೌದು. ಮತ್ತೆ ಬಸ್ಸಿನ್ಸ್ ಅಂತ ಫ್ರೀ ಇದೆಲ್ಲ ಕೊಡ್ತಾ ಇದ್ದಾರೆ. ಹೌದು. ಅದು ಎಷ್ಟು ಅನುಕೂಲವಾಗಿದೆ ಕೆಲವರಿಗೆ? ಅನುಕೂಲ ಕೆಲವ್ರಿಗೆ ಆಗಿರ್ಬೋದು, ಅಂದ್ರೆ ಪಟ್ಟಣದಲ್ಲಿ ಆಗಿರ್ಬೋದು. ಈ ಹಳ್ಳಿ ಕಡೆ ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಶಾಲೆ ಅಂತಾನೆ ಇಲ್ಲ. ಅದ್ರಲ್ಲಿ ಮುಚ್ತಾ ಇದ್ದಾರೆ ಕೆಲವು ಶಾಲೆಗಳನ್ನ. ಅದ್ರ ಬದಲು ಅದನ್ನ ಕೊಡೋ ಬದಲು ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಒಂದು ಯೋಜನೆಗಳಿದ್ದಿದ್ರು ಆಗ್ತಾ ಇತ್ತು. ಇಲ್ಲಿ ಸರ್ಕಾರಿ ಶಾಲೆಗೆ ನಡ್ಕೊಂಡು ಹೋಗೋ ಮಕ್ಳುಗಳೇ ತುಂಬಾ ಜಾಸ್ತಿ. ಒಂದು ವ್ಯವಸ್ಥೆಗಳಿಲ್ಲ ಬಸ್ಸಿಂದು. ಎಲ್ಲ ದೂರದಿಂದ ನಡ್ಕೊಂಡು ಬರೋವ್ರೆ. ಅದಕ್ಕೇನಾದ್ರು ಆ ಫ್ರೀ ಬಸ್ ಬದಲು ಇಲ್ಲಿಗೆ ಒಂದು ಬಸ್ ಅಂತ ಏನಾದ್ರು ಕೊಟ್ಟಿದ್ರೆ, ಎಲ್ಲ ದುಡ್ಡು ಕೊಟ್ಟೆ ತಿರ್ಗಾಡ್ಬೇಕು ಮಕ್ಳೆಲ್ಲ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿರೋರು ಜಾಸ್ತಿ. ಸದ್ಯದಲ್ಲಿ ಅದನ್ನು ಮುಚ್ತಾರೆ ಅಂತ ಅನಿಸ್ತಾ ಇದೆ. ಈಗ ಫ್ರೀ ಬಸ್ ಇದಾದ್ಮೇಲೆ ಹೌದು. ಇವಾಗ ಒಂದು ಆಟೋ ಚಾಲಕರಾಗಿದ್ರಿ. ಹೌದು. ಇದರಿಂದ ನಿಮಗೆ ಏನು ಸ್ವಲ್ಪ ಲಾಭ ಆಗಿದೆಯಾ? ಅಲ್ಲ ತುಂಬಾ ಕಷ್ಟ ಲಾಭ ನಮಗೆ ಏನಿಲ್ಲ ಸರ್ ಆ ಬಸ್ಸಿಂದ.
ನಮಗೆ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ ಕಡೆ ಈಗ ಆಟೋ ನಂಬ್ಕೊಂಡು ನಾವ್ ಇದ್ದೀವಿ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ. ಸರ್, ತಮ್ಮ ಹೆಸರು? ಮನೋಜ್ ಅಂತ. ಮನೋಜ್. ಈಗ ಲೋಕಸಭಾ ಚುನಾವಣೆ ಬಂತು ಸರ್. ಈ ಸಂದರ್ಭದಲ್ಲಿ ನೀವೇನು ಇಷ್ಟಪಡೋದು? ಯಾರು ಬರಬೇಕು ಅಭ್ಯರ್ಥಿಯಾಗಿ? ಮೋದಿ. ಮೋದಿ. ಮೋದಿಯೇ ಬರಬೇಕು ಅಂತ ನೀವು ಹೇಳ್ತಿದ್ರಲ್ಲ, ಈ ರಾಹುಲ್ ಯಾಕೆ ಬರಲ್ಲ? ರಾಹುಲ್ ಅವನು ಇನ್ನೂ ಏನೂ ಆಗಿಲ್ಲ, ಯಾವುದೇ ಇದ್ರಲ್ಲೂ ವಿನ್ ಆಗಿಲ್ಲ. ಅದಕ್ಕೆ ಮೋದಿ ಆದ್ರೂ ಇಷ್ಟು ವರ್ಷ ಒಳ್ಳೆ ಚೆನ್ನಾಗಿತ್ತು. ಈಗ ಕಾಂಗ್ರೆಸ್ ಇಂದ ಕೆಲವೊಂದು ಸೌಲಭ್ಯ ಕೊಟ್ಟಿದ್ದಾರೆ, ಈ ಫ್ರೀ ಯೋಜನೆ, ಅದ್ರ ಬಗ್ಗೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನಿಗೆ ಆಗ್ಲಿ ಈಗ 2,000 ಬರ್ತಾ ಇದೆಯಾ ಮನೆಗೆ, ವಿದ್ಯುತ್ ಫ್ರೀ ಇದೆ. ಮಾಡ್ಸಿಲ್ಲ ಅದನ್ನ ಯಾವ್ದು, ಮಾಡ್ಸಿಲ್ಲ. ಏನ್ ಕಾಂಗ್ರೆಸ್ ಮಾಡ್ತಿಲ್ಲ? ಯೋಜನೆಗಳು ಈಗ ಮಾಡ್ಸಿಲ್ಲ. ನಿಮ್ ಕಡೆ ಎಲ್ಲ ಅಮೌಂಟ್ ಎಲ್ಲ ಬರ್ತಾ ಇದೆಯಾ? ಕೆಲವರಿಗೆಲ್ಲ ಪಾಪ ಹಾ ಬರ್ತದೆ. ಬರ್ತಾ ಇದೆ. ಯಾವ್ದು ಒಂದ್ ಲೆಕ್ಕದಲ್ಲಿ ಒಳ್ಳೇದಲ್ಲ? ಒಳ್ಳೇದ್ಕಿಂತ ಅಷ್ಟೇನಿದಿಲ್ಲ, ಅದು ಅವ್ರ ಸರ್ಕಾರ ಇರೋ ತನಕ ಕೊಡ್ತಾರೆ ಅಷ್ಟೇ. ಮತ್ತೆ ಬಿದ್ದೋದ್ಮೇಲೆ ಕೊಡ್ತಾರ ಇಲ್ವಾ ಅನ್ನೋದು ನಂಬಿಕೆ ಇಲ್ಲ. ತಮ್ಮ ಹೆಸರು ಸರ್? ಉಮೇಶ್. ಉಮೇಶ್ ಅಂತ. ಕೊಪ್ಪ ತಾಲೂಕು. ಸರ್, ಈಗ ಹ. ಲೋಕಸಭಾ ಚುನಾವಣೆಯಲ್ಲಿ ಹ. ಕೆಲವು ಹೊಸ ಮುಖಗಳೆಲ್ಲ ಬಂದಿದ್ದಾರೆ. ಇಲ್ಲ ಸರ್, ಈಗ ಬಿಜೆಪಿ ಬರ್ಬೇಕು. ಏನ್ ಗೊತ್ತಾ, ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಬರ್ಬೇಕು ಪಕ್ಕ. ನಮಗೆ ಒಳ್ಳೇದಾಗಿದೆ, ಆಗಿಲ್ಲ ಅಂತ. ಸರ್, ತಮ್ಮ ಹೆಸರು? ರವಿ ಅಂತ. ಸರ್, ಈಗ ಲೋಕಸಭಾ ಚುನಾವಣೆ ಬಂತು. ನಿಮ್ಮ ಪ್ರಕಾರದಲ್ಲಿ ಈ ಅಭ್ಯರ್ಥಿ ಯಾರು ಆಗ್ಬೋದು? ನನಗೆ ಮೋದಿ ಬರ್ಬೇಕಂತ ಆಸಕ್ತಿ ಇದೆ, ತುಂಬಾ ಆಸಕ್ತಿ ಬಿಟ್ಟು ತುಂಬಾ ಆಸೆ. ನಾನು ಅವರನ್ನೇ ತುಂಬಿಯಿಂದ ನಾನು ಎಲೆಕ್ಷನ್ ಕೂಡ ನಾನು ವೋಟ್ ಹಾಕೋದು ಅವರಿಗೆ, ಬೇರೆಯವ್ರಿಗೆ ಯಾರಿಗೆ ಹಾಕಿಲ್ಲ. ಇದುವರೆಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇಕಾದಷ್ಟು ಕೆಲಸಗಳು ನಡೀತಿರೋದು ಬಿಜೆಪಿ ಪಕ್ಷದಿಂದ ನಡೀತಿದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಈ ಕಗ್ನಾಳ ಏರಿಯಾ ಆಗ್ಲಿ, ಈಗ ಆಳ್ಗೋಡು ಇಂಥದ್ದು ಎಲ್ಲ ಸಮಸ್ಯೆ ಎಲ್ಲ ನೋಡಿದೀನಿ. ಯಾವುದೇ ಕಾರಣಕ್ಕೂ ನೀರಾವರಿ ಯೋಜನೆ ಅಂತದ್ದು ಎಲ್ಲರೂ ಬ್ಲಾಕ್ ಆಗಿ ಹೋಗಿದೆ, ಸ್ಟಾಪ್ ಆಗಿ ಹೋಗಿದೆ. ಅಂಥದನ್ನು ಇವರು ಯಾವುದೇ ಸರ್ಕಾರ ಬಂದರೂ ಕೂಡ ಅಂತ ಅಲ್ಲ, ಬಿಜೆಪಿ ಸರ್ಕಾರ ಬಂದು ನಮ್ಗೆಲ್ಲ ಕೆಲಸ ಮಾಡ್ಕೊಡ್ಬೇಕಂತ ನನ್ನ ಆಸಕ್ತಿ. ಆದ್ರೆ ಇಲ್ಲಿ ನೋಡಿ, ನಮ್ಗೆ ಮೂಡಿಗೆರೆ ತಾಲೂಕಿಂದ ಎಲ್ಲಿ ನೋಡಿದ್ರು ರೋಡಿನ ಸಮಸ್ಯೆ ನೋಡಿದ್ರೆ ಎಲ್ಲಿ ನೋಡಿದ್ರು ಕಂಡಂಬ ಆಗಿದೆ. ಎಲ್ಲಿ ನಮ್ಮ ತನೋಡಿ ರೋಡು, ಆಮೇಲೆ ಹಳ್ಳಿಯಲ್ಲಿ ಕಗ್ನಾಳ ಹಳ್ಳಿ, ಹಾಲ್ಗೋಡ್ ಹಳ್ಳಿ ಎಲ್ಲಿ ನೋಡಿದ್ರು ರೋಡಿನ ಸಮಸ್ಯೆ ನೋಡಿದ್ರೆ ತುಂಬಾ ಸಮಸ್ಯೆ ಆಗಿದೆ. ಅಂಥದ ಸಮಸ್ಯೆಯನ್ನು ಯಾವುದೇ ಸರ್ಕಾರ ಅಂತಲ್ಲ, ಬಿಜೆಪಿ ಸರ್ಕಾರ ಬಂದು ನಮ್ಗೆ ಈ ಒಳ್ಳೊಳ್ಳೆ ಕೆಲಸ ನಡೆಸ್ಕೊಡ್ಬೇಕು. ಈ ಕೆಲಸಕ್ಕೆ ಎಲ್ಲರಿಗೂ ನನಗೆ ಈ ಬಂದಿರುವಂತ ಇಲ್ಲಿ ಸಭೆ ಸೇರಿದವ್ರಿಗೆ ಎಲ್ಲರಿಗೂ ಕೂಡ ನನಗೆ ಸಂತೋಷ ಅಂತ ಹೇಳಿ. ಈ ರೀತಿ ಇಲ್ಲಿನ ಶಾಲಾ ಮಕ್ಕಳಿಗೆ ನಮ್ಮ ಬಾಳೆಹೊಳೆ ಶಾಲೆ, ಇಂಥ ಶಾಲೆಗಳು ಎಷ್ಟೋ, ಆಮೇಲೆ ಅಂತ ಶಾಲೆಗಳನ್ನು ಸ್ವಚ್ಛಗೊಳಿಸ್ಬೇಕಂತ ನನಗೆ ಆಸಕ್ತಿ. ಹಾಗೆ ನಮ್ಗೆ ಇಲ್ಲಿ ಮೊನ್ನೆ ಈಚೆ ಒಂದು ಆಳ್ಗೋಡಲ್ಲಿ ಶ್ರೀನಿವಾಸ್ ಅವರು ತುಂಬಾ ಪಾಪದವರು, ಅವರು ನೀರಿನ ಬಗ್ಗೆ ತುಂಬಾ ಟಾರ್ಚರ್ ಕೊಡ್ತಿದ್ರು. ಅಂತವರನ್ನು ನಮ್ಮ ಮೂಡಿಗೆರೆ ಶಾಸಕರಾದ ಇವರು ನಯನ ಮೋಟಮ್ ಅವರನ್ನು ಭೇಟಿ ಮಾಡಿದೆ. ಅವರಿಗೆ ಕಾಲ್ ಮಾಡಿ ಅವ್ರ ಹತ್ರ ಕೂಡ ಮಾತಾಡಿದ್ದಾರೆ. ಪಾಪ ಅವ್ರನ್ನ ನೋಡಿ, ಅವ್ರನ್ನ ಬೇಡ, ನಮ್ಮ ಇಲ್ಲಿ ಕಗ್ನಾಳದಲ್ಲಿ ಇಲ್ಲಿ ಪಡಿಲಿಂದ ಮುಂದ್ಗಡೆ ಒಂದು ಬೈನೆಕಟ್ಟೆ ಅಂತ ಒಂದು ಹೆಸರಿದೆ, ಹಳ್ಳಿ ಬಲ್ಲಿ ನಮ್ಗೆ ಎಷ್ಟೋ ನೀರಿನ ಸಮಸ್ಯೆ ಕೊರತೆ ಇದೆ. ಅವರನ್ನು ನೋಡಿ ಇಲ್ಲಿ ಮಾತಾಡಿ ಅಂತ ಹೇಳಿದ್ರು ಕೂಡ ಯಾರು ಬಂದು ಇಲ್ಲಿ ಮಾತಾಡಕ್ ಬರಲ್ಲ ನೋಡಿ. ಅಂತದಲ್ಲಿ ನೋಡಿ, ಇದೊಂದು ನಾನು ಬಹಳ ವರ್ಷದಿಂದ, ನನಗೀಗ 43 ವರ್ಷ ನಡೀತಿದೆ. ಇದೇ ನಮ್ಮ ಈ ಪರಿಸರ ಕ್ರೀಡಾಂಗಣ ಇಲ್ಲಿ ಕಗ್ನಾಳದಲ್ಲಿ ಬಹಳ ವರ್ಷದಿಂದ ನಾನು ಆಟ ಆಡಿದ್ದೀನಿ. ಇಲ್ಲಿ ನಾನು ಬಿಡಿ, ಈಗ ನನ್ನ ಮಕ್ಕಳಿಲ್ಲ, ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಂದು ಕ್ರಿಕೆಟ್ ಆಡಕ್ಕೆ ತುಂಬಾ ಸಂತೋಷ ಪಡ್ತಿದ್ದಾರೆ. ಅದಕ್ಕೆ ನನ್ನ ಸಪೋರ್ಟ್ ಇದೆ. ಅಂತದಕ್ಕೆ ಎಲ್ಲರಿಗೂ ಇಲ್ಲಿ ಬಂದು ನೋಡೋದಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಪರಿಸರ ಕ್ರೀಡಾಂಗಣ ಅಂತ ಒಂದು ಹೆಸರು ಇಟ್ಟಿದ್ದೀವಿ. ಅದರಲ್ಲಿ ಯಾರೇ ಆಗ್ಲಿ ಬಂದು ಕೂಡ ಇಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಇದು ಡೆಲ್ಲಿಗೆ ಮುಖಾಂತರ ನಮ್ಮ ಜಗದೀಶ್ ಹೆಗ್ಡೆ ತನೋಡಿ ಅವರು ಕೂಡ ನನಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಕೂಡ ನಾನು ತಿಳಿಸಿದ್ದೀನಿ. ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಬಾಲು, ಬ್ಯಾಟು ಇತ್ಯಾದಿಗಳನ್ನು ಕೂಡ ನಮ್ಗೆ ಇಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಯಾರೇ ಮಕ್ಳಿಗೆ ಬಂದ್ರು ಕೂಡ ಈ ಫೀಲ್ಡ್ಗೆ ತೊಂದರೆ ಮಾಡಬಾರ್ದು, ಯಾರೇ ಆಗ್ಲಿ. ಇದಕ್ಕೆ ಎಲ್ಲರಿಗೂ ಸಹಾರ. ಅವರು ನೋಡಿ ಎಷ್ಟು ಜನಗಳು ಬಂದು ನೋಡ್ತಾರೆ ಇಂಥದ್ದು ಫೀಲ್ಡ್ಗಳಿಗೆ. ಅದು ಬಿಟ್ಟು ನಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ಕೆಲಸಗಳು ಬಾಕಿ ಇದೆ. ಅಂತ ಕೆಲಸಗಳಲ್ಲೂ ಯಾವುದೇ ಸರ್ಕಾರ ಬರ್ಲಿ, ಅದು ಸರ್ಕಾರ ಇದು ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಬಂದ್ರು ಕೂಡ ನಮ್ಮ ಇಲ್ಲಿ ಗ್ರಾಮಕ್ಕೆ ಕಗ್ನಾಳ ಹಳ್ಳಿ ಅಂತ ಒಂದು ಚಿಕ್ಕದೊಂದು ಹಳ್ಳಿ ಅಂತ ಇದೆ, ಅಂತದಕ್ಕೆ ಯಾರೇ ಆಗ್ಲಿ ಬಂದು ನೋಡಕ್ ಬರಲ್ಲ. ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ಎಲೆಕ್ಷನ್ ಬರೋ ಟೈಮಲ್ಲಿ ಹಳ್ಳಿಗೆ ನುಗ್ತಾರೆ, ಮನೆ ಮನೆಗೆ ಬಂದು ಕೂಡ ಆ ಸ್ಪಾಟಿಗೆ ಬಂದು ಏನೇನ್ ಬೇಕಂತ ಸೌಲಭ್ಯ ಕೇಳ್ತಾರೆ. ನಾವೇನ್ ಹೇಳ್ತೀವಿ, ನಮ್ಗೆ ಇಂಥ ಕೆಲಸ ಆಗಿಲ್ಲ, ನೀರಾವರಿ ಆಗಿಲ್ಲ, ಆಮೇಲೆ ಮನೆ ಆಗಿಲ್ಲ, ಏನೇನು ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀವಿ. ಯಾರು ಕೂಡ ಬಂದು ಇಂಥ ಪ್ಲೇಸಿಗೆ ಬಂದು ಕೆಲಸ ಮಾಡೋರು ಯಾರಿಲ್ಲ, ಇದುವರೆಗೆ ಕೂಡ ಬಂದಿಲ್ಲ. ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಏನೇನ್ ಬೇಕು ನಿಮ್ಗೆಲ್ಲ ಸೌಲಭ್ಯ ಮಾಡ್ಕೊಡ್ತಾರೆ. ಯಾರು ಮಾಡೋರು ಯಾರು ಕೊಡಲ್ಲ. ಅದಕ್ಕಾಗಿ ನಾವ್ ಹೇಳೋದು ಒಂದೇ ಮಾತು, ನಮ್ಮ ಹಳ್ಳಿ ಅಂತಲ್ಲ, ಎಲ್ಲ ಈ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕೂಡ ಹಳ್ಳಿಗೆ ಬಂದು ಭೇಟಿ ನೀಡಿ ಏನೇನು ನಿಮ್ಮ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲ್ಲ ಅಂತ ಹೇಳಿ
ಅವ್ರು ತಿಳ್ಕೊಳ್ಬೇಕು. ಅದು ಬಿಟ್ಟು ನಾವು ನಾವು ಎಲೆಕ್ಷನ್ ಟೈಮಲ್ಲಿ ಬಂದು ಅದು ಮಾಡ್ತೀನಿ ಇದು ಮಾಡ್ಕೊಟ್ರೆ ಅಂದ್ರೆ ಯಾರು ನಾನು ನಂಬಕ್ಕಾಗ ಸಾಧ್ಯನೇ ಇಲ್ಲ. ಈಗ ಫ್ರೀ ಯೋಜನೆ ಎಲ್ಲ ಬಿಟ್ಟಿದ್ದಾರೆ ಸರ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಈ ಯೋಜನೆ ತಾತ್ಕಾಲಿಕ ಮಾತ್ರ ಇರೋದು ಸರ್. ಯಾಕೆ ಗೊತ್ತುಂಟಾ, ತಾತ್ಕಾಲಿಕ ಅಂದ್ರೆ ನೋಡಿ, ಈಗ ಒಂದು 2-3 ತಿಂಗಳು ಎಲೆಕ್ಷನ್ ಬರೋ ಟೈಮಲ್ಲಿ ಅದು ಸ್ಟಾಪ್ ಆಗಿ ಹೋಗ್ತದೆ. ಅವಾಗ ಯಾರ ಹತ್ರ ಕೇಳ್ತಾರೆ 2,000 ರೂಪಾಯಿ? ನಮ್ಮ ದುಡ್ಡನ್ನೇ ತಗೊಂಡೋಗಿ ಅವ್ರಿಗೆ, ನಮ್ಮ ಗಂಡಸುಗಳ ದುಡ್ಡು ತಗೊಂಡು ಹೋಗಿ ಹೆಣ್ಮಕ್ಳಿಗೆಲ್ಲ ಕೊಡ್ತಿದ್ದಾರೆ. ಅದು ಸರ್ಕಾರನೇ, ನ್ಯಾಯನೇನ್ರಿ ಅದು? ನ್ಯಾಯನ? ನಾನ್ ನಿಜ ಹೇಳಿದ್ರೆ ಇಷ್ಟುವರೆಗೆ ನಾವು ಹಳ್ಳಿಯಲ್ಲಿ ಗುಗ್ಗುಗಳಂತ ತಿಳ್ಕೊಂಡಿದ್ದಾರೆ ಅಂತ. ನಮ್ಗೆ ಎಲ್ಲ ಸಮಸ್ಯೆ ಎಲ್ಲ ಗೊತ್ತಿರ್ತದೆ, ಯಾಕೋಸ್ಕರ ನಾವೇ ಮಾತಾಡಕ್ ಹೋಗಲ್ಲ? ಬೇಡ, ಎಲ್ಲ ಸಮಸ್ಯೆಗಳು ದೊಡ್ಡ ದೊಡ್ಡ ಇಲ್ಲಿಗಳು ಪ್ಲಾಂಟರ್ಗಳು ಇರ್ತಾರೆ, ಎಲೆಕ್ಷನ್ ಅಲ್ಲಿ ನಿಂತಿರ್ತಾರೆ, ಅವ್ರಿಗೆಲ್ಲ ಸಮಸ್ಯೆ ಆಗ್ಬಾರ್ದು ಅಂತ ತಿಳ್ಕೊಂಡು ನಾವು ಮಾತಾಡಕ್ ಹೋಗಲ್ಲ. ನಿಜ ಹೇಳ್ಬೇಕಾದ್ರೆ ಈ ಸಮಸ್ಯೆ ಬಂದ್ರೆ ನಾವು ಮಾತಾಡ್ಲೇಬೇಕಾಗ್ತದೆ. ಬನ್ನಿ ಹಳ್ಳಿಯಲ್ಲಿ ತೋರಿಸ್ತೀನಿ, ನನ್ನ ಮೊಬೈಲಲ್ಲಿ ಫೋಟೋ ಇದೆ, ಬೇಕಾದ್ರೆ ತೋರಿಸ್ತೀನಿ. ನಮ್ಮ ಕಗ್ನಾಳದಲ್ಲಿ ಏನೇನು ನೀರಾವರಿ ಆಗಿದೆ ಅಂತೇಳಿ ನೋಡಿ. ಹಳ್ಳಿಯಲ್ಲಿ ಹೋಗಿ ಇಲ್ಲಿ ಪೈಪ್ ಲೈನ್ ಹೊಡೆದೊಡ್ದು ಹಾಕಿ ಅವ್ರವ್ರೆಲ್ಲ ಸಪ್ಲೈ ಮಾಡ್ಕೊಂಡು ಅವ್ರ ನೀರಾವರಿ ಯೋಜನೆ ಮಾಡ್ಕೊಳ್ತಾರೆ. ಅದು ಸರ್ಕಾರನ್ರಿ ಅದು? ಆ ಸರ್ಕಾರ ಆದ್ರೆ ನೋಡಿ, ಯಾರು ಬೇಕು ಅವರನ್ನು ನಾವು ಚಾಯ್ಸ್ ಮಾಡ್ಕೊಂಡಿದ್ರೆ ಬಿಜೆಪಿ ಪಕ್ಷನೇ ಬರ್ಬೇಕು ನಮ್ದು. ಥ್ಯಾಂಕ್ ಯು. ಇದು ನಮ್ಮ ಬಾಳೆಹೊಳೆ ಗ್ರಾಮದ ಗ್ರಾಮಸ್ಥರಾದ ರವಿ ಅವರ ಮಾತು.